ಹರೇ ಕೃಷ್ಣ. ಇವತ್ತು ವಿಶೇಷವಾಗಿ ಹಿಸ್ ಗ್ರೇಸ್ ಸತ್ಯಮೂರ್ತಿ ಪ್ರಭುವರು ನನಗೆ ಆದೇಶ ಮಾಡಿದರು. ಭಗವದ್ಗೀತೆಯಲ್ಲಿ ತುಂಬ ಪ್ರಮುಖವಾದಂಥ ಅಧ್ಯಾಯ 9ನೇ ಅಧ್ಯಾಯ ಪರಮ ಗುಹ್ಯ ಜ್ಞಾನ. ಇಲ್ಲಿ ಈ ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 3ನೇ ಶ್ಲೋಕದವರೆಗೂ ಚರ್ಚೆಯನ್ನು ತಗೊಳ್ಳಿಕ್ಕೆ ಆದೇಶ ಮಾಡಿದರು. ಆ ಸೇವೆಯನ್ನು ಇವತ್ತು ನಾನು ಮಾಡುವಂಥ ಕೃಪೆಯನ್ನು ಆಶೀರ್ವಾದವನ್ನು ಎಲ್ಲ ಭಕ್ತರಿಂದಲೂ ನನ್ನ ದೀಕ್ಷಾಗುರುಗಳಾದಂಥ ಹಿಸ್ ಲೋಕನಾಥ ಸ್ವಾಮಿ ಮಹಾರಾಜ ಎಲ್ಲ ಭಕ್ತರಿಂದಲೂ ನಾನು ಆಶೀರ್ವಾದನ ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ. ಭಗವದ್ಗೀತೆ ನೋಡಿ, ಭಗವಂತ ನೇರವಾಗಿ ಉಪದೇಶ ಮಾಡಿರುವಂಥ ಈ ಒಂದು ಉಪದೇಶ ಭಗವದ್ಗೀತೆ ಒಟ್ಟು ಎಷ್ಟು ಅಧ್ಯಾಯಗಳಿದೆ? 18 ಅಧ್ಯಾಯಗಳಿದೆ. ನೋಡಿ, ಈ 18 ಅಧ್ಯಾಯಗಳಲ್ಲಿ ಇದು ಮಧ್ಯದಲ್ಲಿದೆ 9ನೇ ಅಧ್ಯಾಯ. ಈ 18 ಅಧ್ಯಾಯದ ಈ ಭಗವದ್ಗೀತೆಯನ್ನು ಆಚಾರ್ಯರು 3 ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇ 6 ಅಧ್ಯಾಯ, ಮಧ್ಯದ 6 ಅಧ್ಯಾಯ, ಕೊನೆಯ 6 ಅಧ್ಯಾಯಗಳಂತ ಹೇಳ್ತಾರೆ. ಯಾವ ರೀತಿ ನೋಡಿ, ಈಗ ಜ್ಯುವೆಲರಿ ಬಾಕ್ಸ್ ಇರುತ್ತೆ ಗೊತ್ತಾ? ಜ್ಯುವೆಲರಿ ಬಾಕ್ಸಲ್ಲಿ ಮೇಲ್ಗಡೆ ಕೆಳಗಡೆ ಅದು ಅಟ್ರಾಕ್ಟಿವ್ ಪ್ಯಾಕಿಂಗ್ ಇರುತ್ತೆ, ಒಳಗಡೆ ಏನಿರುತ್ತೆ ಅಮೂಲ್ಯವಾದಂಥ ಮುತ್ತು ರತ್ನ ಅಥವಾ ಜ್ಯುವೆಲರಿ ಇರುತ್ತೆ. ಅದೇ ರೀತಿ ಈ ಒಂದು ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯ ಸಂಪೂರ್ಣವಾಗಿ ಶುದ್ಧ ಭಕ್ತಿಯ ಕುರಿತು ಇಲ್ಲಿ ವಿವರಣೆಯನ್ನು ಬರ್ತಾ ಇದೆ. ಹೀಗಾಗಿ ಈ ಮಧ್ಯದ 6 ಅಧ್ಯಾಯದಲ್ಲಿ, ಅದು ವಿಶೇಷವಾಗಿ ಈ 9ನೇ ಅಧ್ಯಾಯ ಏನಿದೆ ಮಧ್ಯದಲ್ಲಿದೆ, 18 ಅಧ್ಯಾಯದ ಮಧ್ಯದಲ್ಲಿದೆ. ಇಲ್ಲಿ ಈಗ ವಿಶೇಷವಾಗಿ ಭಗವಂತ ಶುದ್ಧ ಭಕ್ತಿಯ ಕುರಿತು ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ನೋಡಿ, ಈ ಭಗವದ್ಗೀತೆಯ ಮಹಾತ್ಮ್ಯದಲ್ಲಿ ಆದಿಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಮಲ ನಿರ್ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃದ್ ಗೀತಾಮೃತ ಸ್ನಾನಂ ಸಂಸಾರ ಮಲ ನಾಶನಂ. ನೋಡಿ, ನಾವು ಪ್ರತಿ ದಿವಸ ನಮ್ಮ ದೇಹವನ್ನು ಶುಚಿಯಾಗಿಡಲಿಕ್ಕೆ ಸ್ನಾನವನ್ನು ಮಾಡ್ತೀವಿ. ಆದರೆ ನೋಡಿ, ಈ ಭಗವದ್ಗೀತೆಯ ಗೀತಾಮೃತದ ಸ್ನಾನವನ್ನು ಹೇಗೆ ಮಾಡೋದು? ಕರ್ಣದಿಂದ. ಇದು ಮಾಡೋದರಿಂದ ನಮ್ಮ ಸಂಸಾರದ ಮಲ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡುತ್ತೆ. ಸಕೃತ್ ಒಂದು ಸಾರಿನೂ ಶ್ರದ್ಧೆಯಿಂದ ನಾವು ಭಗವಂತನ ಈ ಗೀತೆಯನ್ನು ಶ್ರವಣ ಮಾಡಿದರೆ ಸಾಕು, ನಮ್ಮ ಸಂಸಾರದ ಮಲ ನಾಶ ಆಗಿಬಿಡುತ್ತೆ. ಇದು ಭಗವದ್ಗೀತೆಯ ಮಹಾತ್ಮೆ. ನೋಡಿ, ಸ್ಕಂದ ಪುರಾಣದಲ್ಲಿ ಒಂದು ಶ್ಲೋಕ ಇಲ್ಲಿ ವಿವರಣೆ ಹೇಳ್ತಾ ಇದ್ದಾರೆ. ಪಾದಸ್ಯಪ್ಯಾರ್ಥ ಪಾದಂ ವಾ ಶ್ಲೋಕಂ ಶ್ಲೋಕಾರ್ಧಮೇವ ವಾ ನಿತ್ಯಂ ಧಾರಯತೆ ಯಸ್ತು ಸ ಮೋಕ್ಷಂ ಅಧಿಗಚ್ಚತಿ. ನೋಡಿ, ಸ್ಕಂದ ಪುರಾಣದಲ್ಲಿ ಭಗವದ್ಗೀತೆಯ ಒಂದು ಮಹಾತ್ಮ್ಯದಲ್ಲಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಪಾದಸ್ಯಪ್ಯಾರ್ಥ ಪಾದಮ ಅಂದರೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ 4 ಪಾದಗಳಿರುತ್ತೆ ಅಂತ. ಅದರಲ್ಲಿ ಒಂದು ಪಾದದ ನಾವು ನಾಲಿಗೆ ಮೇಲೆ ಉಚ್ಚಾರವನ್ನು ಮಾಡಿದರೂ ಸಾಕಂತೆ, ಇಲ್ಲ ಅರ್ಧ ಪಾದ, ಅಪ್ಯಾರ್ಥ ಪಾದಮ ಅಂದರೆ ಅರ್ಧ ಪಾದ. ಒಂದು ಶ್ಲೋಕದಲ್ಲಿ 4 ಪಾದಗಳಿರುತ್ತಂತೆ. ಒಂದು ಪಾದದ ಉಚ್ಚಾರವನ್ನು ನಾಲಿಗೆ ಮೇಲೆ ಮಾಡಿದರೆ, ಅಥವಾ ಅರ್ಧ ಪಾದ, ಅಥವಾ ಶ್ಲೋಕಂ ಪೂರ್ತಿ ಶ್ಲೋಕ, ಅಥವಾ ಅರ್ಧ ಶ್ಲೋಕನು ಶ್ಲೋಕಾರ್ಧಮೇವ ನಿತ್ಯಂ ಧಾರಯತೆ ಯಸ್ತಂ ಅಂದರೆ ಪ್ರತಿ ದಿವಸ ನಮ್ಮ ನಾಲಿಗೆ ಮೇಲೆ ಭಗವಂತನ ಈ ದಿವ್ಯ ಉಪದೇಶದ ಅರ್ಧ ಶ್ಲೋಕ ಅಥವಾ ಪೂರ್ತಿ ಶ್ಲೋಕವನ್ನು ಪ್ರತಿ ದಿವಸ ನಾವು ಪಠನ ಮಾಡಿದರೆ ಸಾಕಂತೆ ಏನಾಗುತ್ತೆ? ಸ ಮೋಕ್ಷಂ ಅಧಿಗಚ್ಚತಿ. ನಮಗೆ ಈ ಮೋಕ್ಷ ಅನ್ನೋದು ಸಿಗುತ್ತೆ, ಅಂದರೆ ಈ ಭವಸಾಗರದಿಂದ ಮುಕ್ತರಾಗ್ತೀವಿ. ಇದು ಈ ಭಗವದ್ಗೀತೆಯ ನಾವು ಶ್ಲೋಕಗಳನ್ನು ಅಧ್ಯಯನ ಮಾಡುವಂಥ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಈಗ ನಾವು 9ನೇ ಅಧ್ಯಾಯದ ಈ ಅಧ್ಯಾಯ 9, ಇದರ ಹೆಸರು ರಾಜವಿದ್ಯೆ ರಾಜಗುಹ್ಯ ಯೋಗ ಪರಂ ಗುಹ್ಯ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್, ಅಂದರೆ ಬಹಳ ಸಸ್ಪೀಸಿಯಸ್, ಗುಹ್ಯತಮವಾದಂಥ ಜ್ಞಾನವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು 1ನೇ ಶ್ಲೋಕ, ಇದನ್ನು ಈಗ ನಾವು ಇವತ್ತು ಚರ್ಚೆಗೆ ತಗೋಣ. ಎಲ್ಲರೂ ನಾನು ಹೇಳ್ತೀನಿ, ನೀವು ಉಚ್ಚಾರ ಮಾಡಿ.
ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಯಾರಾದ್ರೂ ಹೇಳ್ತೀರಾ? ಶ್ರೀ ಭಗವಾನ್ ಉವಾಚ ಶ್ರೀ ಭಗವಾನ್ ಉವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಂ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. श्री भगवान् उवाच इदं तु ते गुह्यतमं प्रवक्ष्यामि अनसूयवे ज्ञानं विज्ञानसहितं यज्ञात्वा मोक्षसे शुभात्. श्री भगवान् उवाच इदं तु ते गुह्यतमं प्रवक्ष्याम्यनसूयवे ज्ञानविज्ञानसहितं यज्ञात्वा मोक्षसे शुभात्. माताजी. श्री भगवान् उवाच श्री भगवान् उवाच इदं तु ते गुह्यतमं प्रवक्ष्याम्यनसूयवे ज्ञानं विज्ञानसहितं ಮೋಕ್ಷಸೆ ಶುಭಾತ್. ಅನುವಾದ ಮತ್ತು ಭಾವಾರ್ಥ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕಿ ಜಯ. ನೋಡಿ, ಮೊದಲು ಶಬ್ದಗಳ ಅರ್ಥನೂ ನಾವು ಓದಿಬಿಡ್ತೀನಿ. ಶ್ರೀ ಭಗವಾನ್ ವಾಚ, ದೇವೋತ್ತಮ ಪರಮಪುರುಷನು ಹೇಳಿದನು. ಇದಂ ಇದನ್ನು, ತು ಆದರೆ, ತೇ ನಿನಗೆ, ಗುಹ್ಯತಮಂ ಅತ್ಯಂತ ರಹಸ್ಯವಾದ, ಪ್ರವಕ್ಷ್ಯಾಮಿ ಹೇಳುತ್ತಿದ್ದೇನೆ, ಅನಸೂಯವೇ ಅಸೂಯಾರಹಿತನಾದ ಜ್ಞಾನವನ್ನು, ವಿಜ್ಞಾನಂ ಸಾಕ್ಷಾತ್ಕಾರದ ಜ್ಞಾನದ, ಸಹಿತಂ ಜೊತೆಗೆ, ಯತ್ ಯಾವ, ಜ್ಞಾತ್ವ ತಿಳಿದು, ಮೋಕ್ಷಸೆ ಮುಕ್ತನಾಗುವೆ, ಅಶುಭಾತ್ ಈ ಕ್ಲೇಶಮಯ ಭೌತಿಕ ಅಸ್ತಿತ್ವದಿಂದ. ಅನುವಾದ ಮತ್ತು ಭಾವಾರ್ಥ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ನೋಡಿ, ಇಲ್ಲಿ ನಾವು ಶಬ್ದಗಳ ಅರ್ಥಗಳನ್ನು ಗಮನ ವಹಿಸಿ ಆಮೇಲೆ ಭಾವಾರ್ಥವನ್ನು ಮತ್ತೆ ಓದೋಣ. ನೋಡಿ, ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ? ಇದನ್ನು, ತು ಆದರೆ, ತೇ ನಿನಗೆ. ಅಂದರೆ ಭಗವಂತ ಹೇಳ್ತಾ ಇದ್ದಾರೆ, ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಗುಹ್ಯತಮಂ ಅತ್ಯಂತ ರಹಸ್ಯವಾದಂಥ ಈ ಜ್ಞಾನವನ್ನು ಭಗವಂತ ಯಾರಿಗೆ ಹೇಳ್ತಾ ಇದ್ದಾರೆ? ಅರ್ಜುನಿಗೆ. ಅಂದರೆ ಯಾಕೆ ಹೇಳ್ತಾ ಇದ್ದಾರೆ? ಅವ್ರು ಹೇಳ್ತಾ ಇದ್ದಾರೆ, ಅನಸೂಯವೇ ನೀನು ಅಸೂಯಾರಹಿತನಾದುದರಿಂದ ನಿನಗೆ ನಾನು ಈ ಜ್ಞಾನವನ್ನು ನಾನೀಗ ಪ್ರವಕ್ಷ್ಯಾಮಿ, ನಾನಿಗೆ ತುಂಬ ವಿಶೇಷವಾಗಿ ಈಗ ಅದನ್ನ ಬೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಂದರೆ ಭಗವಂತ 7ನೇ ಅಧ್ಯಾಯದಲ್ಲಿ ಈ ಜ್ಞಾನವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ಮಧ್ಯದಲ್ಲಿ ಏನಾಗುತ್ತಂದರೆ, ಆದಮೇಲೆ ಅರ್ಜುನ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಮತ್ತೆ 8ನೇ ಅಧ್ಯಾಯ ಮಧ್ಯದಲ್ಲಿ ಪ್ರಾರಂಭ ಆಗಿಬಿಡುತ್ತೆ.
ಅದೇ ಆ ಪ್ರಶ್ನೆಗೆ ಉತ್ತರ ಆದಮೇಲೆ ಮತ್ತೆ ಈಗ ಭಗವಂತ ಹೇಳ್ತಾ ಇದ್ದಾರೆ, ಈಗ ನಿನಗೆ ಆ ಜ್ಞಾನವನ್ನು ಮತ್ತೆ ನಾನು ನಿನಗೆ ಈಗ ವಿಶೇಷವಾಗಿ ಮತ್ತೆ ಈಗ ಹೇಳ್ತಾ ಇದ್ದೀನಿ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ಅನಸೂಯವೇ ಈ ಶಬ್ದದಲ್ಲಿ ಅಸೂಯಾರಹಿತನಾದ ಅಂತೇಳಿ ಹೇಳ್ತಾ ಇದ್ದಾರೆ. ಅಸೂಯೆ ಅಂದರೆ ಏನು? ಹೊಟ್ಟೆಗಿಚ್ಚು. ಈಗ ಅಸೂಯೆ ಶಬ್ದದ ಅರ್ಥವನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ, ದೋಷ ದೃಷ್ಟಿ ಇರುವುದು, ಅಂದರೆ ನಾವು ಬೇರೆದವರಲ್ಲಿ ದೋಷಗಳನ್ನು ಹುಡುಕೋದು, ಇದು ಅಸೂಯೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಗೆ ಉದಾಹರಣೆಗೆ ಈಗ ನಾವು ಭಗವಂತನಲ್ಲಿ ಯಾವ ರೀತಿ ಆ ರೀತಿ ನಮ್ಮ ಧೋರಣೆ ಹೇಗೆ ಬರುತ್ತೆ? ಉದಾಹರಣೆ ಹೇಳ್ಬೇಕಂದ್ರೆ ಈಗ ನೋಡಿ, ಭಗವಂತ ಏನು ಹೇಳ್ತಾ ಇದ್ದಾರೆ, 7ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿ ಗಣಾಯುವ. ಭಗವಂತ ಹೇಳ್ತಾ ಇದ್ದಾರೆ, ನನಗಿಂತ ಶ್ರೇಷ್ಠರು ಉತ್ತಮರು ಯಾರೂ ಇಲ್ಲ ಈ ಸೃಷ್ಟಿಯಲ್ಲಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಎಲ್ಲವೂ ನನ್ನ ಮೇಲೆ ಅವಲಂಬಿತವಾಗಿದೆ. ಮತ್ತೆ 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ ಪ್ರವರ್ತತೆ. ನೋಡಿ, ಇಡೀ ಸೃಷ್ಟಿಯ ಒಡೆಯ ನಾನೇ ಇದ್ದೀನಿ, ಎಲ್ಲವೂ ನನ್ನಿಂದನೇ ಪ್ರಕಟ ಆಗ್ತಾ ಇದೆ. ಈ ರೀತಿ ಭಗವಂತ ಹೇಳ್ತಾ ಇರೋವಾಗ ಯಾರು ಅಂದರೆ ಸ್ವಲ್ಪನೂ ದೋಷ ದೃಷ್ಟಿ ಇರುತ್ತೆ, ಏನು ಅನಿಸುತ್ತೆ, ಭಗವಂತ ತಮ್ಮನ್ನೇ ತಾವು ಕೊಚ್ಕೋತಾ ಇದ್ದಾರೆ, ಆತ್ಮಶ್ಲಾಘಿ ಅಂದರೆ ತಮ್ಮನ್ನೇ ತಾವು ಪ್ರಶಂಸೆ ಮಾಡ್ಕೋತಾ ಇದ್ದಾರೆ. ಈ ರೀತಿ ಒಮ್ಮೆ ಅನಿಸ್ಬಿಡುತ್ತೆ. ಮತ್ತು ನೋಡಿ, ಇದೇ 9ನೇ ಅಧ್ಯಾಯ ಮುಂದೆ ಬರುವಂಥ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಯದ್ ಕರೋಷಿ ಯದ್ ಅಶ್ನಾಸಿ ಯದ್ ಜುಹೋಷಿ ದದಾಸಿ ಯದ್ ತಪಸ್ವಸಿ ಕೌಂತೆಯ ತತ್ ಕುರುಷ್ವ ಮದ್ದರ್ಪಣಂ. ಭಗವಂತ ಹೇಳ್ತಾ ಇದ್ದಾರೆ, ಏನೆಲ್ಲ ಕಾರ್ಯಗಳನ್ನು ಮಾಡ್ತೀವಿ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ಕರ್ಮದ ಫಲಗಳನ್ನು. ಆಮೇಲೆ ಯದ್ ಕುರುಷಿ ಯದ್ ಅಶ್ನಾಸಿ, ಏನನ್ನ ನಾವು ಸ್ವೀಕಾರ ಮಾಡ್ತೀವಿ ಆಹಾರಗಳನ್ನು ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತೊಗೊಳ್ಬೇಕು. ಯದ್ ಜುಹೋಷಿ ಅಂದರೆ ಏನು ದಾನಗಳನ್ನು ನೀಡ್ತಾ ಇದ್ದೀವಿ ಅದು ನಾವು ಭಗವಂತ ಹೇಳ್ತಾ ಇದ್ದಾರೆ, ನನಗೆ ನೀವು ದಾನವನ್ನು ನೀಡಿ. ಆಮೇಲೆ ಯದ್ ತಪಸ್ವಸಿ ಅಂದರೆ ಏನೆಲ್ಲ ನಾವು ವೃತ್ತಗಳನ್ನು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ಯಾರಿಗೋಸ್ಕರ ಮಾಡಬೇಕು, ಭಗವಂತನ ಸಂತುಷ್ಟಿಗೋಸ್ಕರ. ನೋಡಿ, ಈ ರೀತಿ ಇದ್ದಾಗ ಏನು ಅನಿಸ್ಬಿಡುತ್ತೆ, ಭಗವಂತ ತಮ್ಮನ್ನು ಆತ್ಮಶ್ಲಾಘಿ ತಮ್ಮನ್ನೇ ತಾವು ಕೊಚ್ಕೋತಾ ಇದ್ದಾರೆ, ಈ ರೀತಿ ಭಾವನೆ ಬಂದ್ಬಿಡುತ್ತಂತೆ, ದೋಷ ದೃಷ್ಟಿ ಅಸೂಯೆ ಇದ್ದಾಗ. ಆದರೆ ಮತ್ತೆ ಇನ್ನೊಂದು ಈರ್ಷಾ ಅಂತ ಹೇಳ್ತಾರೆ, ಅಸೂಯೆ. ಈರ್ಷಾ ಅಂದರೆ ಈಗ ಭಗವಂತನೇ ಯಾಕೆ ಅತ್ತೊಂದು ಶ್ರೇಷ್ಠ ವ್ಯಕ್ತಿ ಆಗಿದ್ದಾನೆ, ನಾವ್ಯಾಕೆ ಶ್ರೇಷ್ಠ ವ್ಯಕ್ತಿ ಆಗ್ಬಾರ್ದು, ಆಮೇಲೆ ಕೃಷ್ಣನೇ ಯಾಕೆ ಭಗವಂತ, ನಾವ್ಯಾಕೆ ಭಗವಂತ ಆಗ್ಬಾರ್ದು, ಇದು ಈರ್ಷ್ಯ ಆಗುತ್ತಂತೆ. ಈ ರೀತಿ ಆ ಭಾವನೆ ಇದೇನಾಗುತ್ತೆ, ಅಸೂಯೆ ಆಗುತ್ತೆ. ಆದರೆ ನಮ್ಮಲ್ಲಿ ಸಹಜವಾಗಿ ಕೆಲವು ಅಂದರೆ ಈ ರೀತಿ ಧೋರಣೆ ಮೊದಲು ಪ್ರಾರಂಭದಲ್ಲಿ ಎಲ್ಲರಿಗೂ ಬರುತ್ತೆ ಇದು. ಯಾಕಂದರೆ ನೋಡಿ, ನಾವು ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಏನು ನೋಡ್ತೀವಿ, ಯಾರಾದರೂ ತಾವು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಯಾರಿಗೋಸ್ಕರ ಮಾಡ್ತಾ ಇರ್ತಾರೆ, ಬೇರೆದವರು ಅದನ್ನ ಸ್ತುತಿ ಮಾಡಲಿ ಹೊಗಳಿ ಅನ್ನೋ ಉದ್ದೇಶದಿಂದ ಎಲ್ಲ ಕಾರ್ಯಗಳನ್ನು ಮಾಡ್ತಾರಲ್ಲ. ನೋಡಿ, ಮನೆ ಕಟ್ತಾರೆ, ತುಂಬ ಅಗದಿ ವಿಜೃಂಭಣೆ ಎಲ್ಲ ಮಾಡ್ತಾರೆ, ಆಮೇಲೆ ಓಪನಿಂಗ್ ಮಾಡಿ ಆಮೇಲೆ ಎಲ್ಲ ಕರೆಸಿ ತೋರಿಸ್ತಾರೆ, ನಾವೆಲ್ಲ ಈ ರೀತಿ ಇದೆ, ಇಷ್ಟೆಲ್ಲ ನಾವು ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ, ಈ ರೀತಿ ಕಾರೆಲ್ಲ ತೊಗೊಂಡಿದ್ದೀವಿ. ಉದ್ದೇಶ ಏನಿರುತ್ತೆ, ಅವರು ಎಲ್ಲರೂ ಅದನ್ನ ಹೊಗಳಿದಾಗ ಅವ್ರಿಗೆ ಆನಂದ ಸಿಗುತ್ತೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಹಂಗಾರೆ ಭಗವಂತನಿಗೆ ಏನಾದರೂ ಅವಶ್ಯಕತೆ ಇದೆಯಾ ನಮ್ಮ ಸ್ತುತಿ ಮಾಡಿ ಭಗವಂತ ಆನಂದ ಪಡಲಿಕ್ಕೆ? ಭಗವಂತ ಆತ್ಮಾರಾಮ್ ಇದ್ದಾರೆ, ಭಗವಂತನಿಗೇನು ನಮ್ಮ ಸ್ತುತಿ ನಮ್ಮ ಸೇವೆಯ ಅವಶ್ಯಕತೆ ಇಲ್ಲ. ಭಗವಂತ ಏನಿದ್ದಾರೆ, ಆತ್ಮಾರಾಮ್ ಇದ್ದಾರೆ. ಹಾಗಾದರೆ ಭಗವಂತ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಈ ರೀತಿ ಭಗವಂತ ಯಾಕೆ ಹೇಳ್ತಾ ಇದ್ದಾರೆ? ತಮಗೋಸ್ಕರ ತಮ್ಮ ವಿವರಣೆಯನ್ನು ಭಗವಂತ ಕೊಡ್ತಾ ಇದ್ದಾರೆ. ಮತ್ತು ಭಗವಂತ ಹೇಳ್ತಾ ಇದ್ದಾರೆ ಈ ರೀತಿ ನೀವು ಮಾಡಿ ಅಂತೇಳಿ. ಯಾಕೆ ಈಗ ಭಗವಂತ ಹೇಳ್ತಾರೆ? ನೋಡಿ, ಅದರಿಂದ ಯಾರಿಗೆ ಒಳಿತಿದೆ? ನಮಗೆ ಒಳಿತಾಗ್ತದೆ. ನಮ್ಮ ಉದ್ಧಾರಕ್ಕೆ ಭಗವಂತ ಈ ರೀತಿ ಹೇಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ನಾವು ಈ ಭೌತಿಕ ಜಗತ್ತಿನಲ್ಲಿ ನಮಗೆ ನಿಜವಾದಂಥ ಜ್ಞಾನದ ಅರಿವಿನಿಂದ ನಾವು ರಹಿತರಾಗಿದ್ದೀವಿ. ನಾವು ತಿಳ್ಕೊತಾ ಇದ್ದೀವಿ ಈ ಸೃಷ್ಟಿ ಸುಮ್ಮನೆ ತಂತಾನೇ ಸೃಷ್ಟಿಯಾಗಿಬಿಟ್ಟಿದೆ, ಇದರ ನಿಯಂತ್ರಕ ದೇವರು ಯಾರೂ ಇಲ್ಲ, ಈ ಸೃಷ್ಟಿ ಇರೋದೆಲ್ಲವೂ ನಮ್ಮ ಇಂದ್ರಿಯ ಭೋಗಕ್ಕಿದೆ. ಈ ರೀತಿ ನಾವು ಅಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ. ಈ ಅಜ್ಞಾನವನ್ನು ದೂರ ಮಾಡುವುದಕ್ಕೇ ಭಗವಂತ ಏನು ಮಾಡ್ತಾ ಇದ್ದಾರೆ? ಈ ಜ್ಞಾನವನ್ನು ನಮಗೆ ನೀಡ್ತಾ ಇದ್ದಾರೆ.
ಮತ್ತು ಯಾವ ರೀತಿ ನಾವು ಇಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಭಗವಂತ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಭಗವಂತ ಈ ರೀತಿ ಹೇಳಿಲ್ಲ ಅಂದರೆ ಏನಾಗಿಬಿಡುತ್ತೆ, ನಾವು ಇದೇ ರೀತಿ ಮನೋಧರ್ಮದಿಂದ ಇಲ್ಲಿ ಬದುಕ್ತಾ ಇದ್ದೀವಿ. ಆಮೇಲೆ ಯಾರಾದರೂ ನಾವು ಕಷ್ಟದಲ್ಲಿ ಯಾರಾದರೂ ನಮಗೆ ಬಹಳ ಕಷ್ಟದಲ್ಲಿ ಆಶ್ರಯ ಕೊಟ್ಬಿಟ್ರೆ, ಏನಾದರೂ ನಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಿಬಿಟ್ರೆ ನಾವು ಅಂತೇವೆ ಇವರೇ ನಮ್ಮ ಆರಾಧ್ಯ ದೈವ ಅಂತೇಳಿ ಅವ್ರನ್ನೇ ನಾವು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ. ಆದರೆ ನಿಜವಾದಂಥ ನಮ್ಮ ಆರಾಧ್ಯ ದೈವ ಯಾರಿದ್ದಾರೆ? ಆ ಭಗವಂತ ಇದ್ದಾರೆ. ನೋಡಿ, ಏನೆಲ್ಲ ನಮಗೆ ಈ ಸೌಕರ್ಯಗಳು ಸಿಗ್ತಾ ಇದೆ, ಇದು ಆ್ಯಕ್ಚುಲಿ ಭಗವಂತನಿಂದನೇ ಬರ್ತಾ ಇದೆ, ಆದರೆ ಪರೋಕ್ಷವಾಗಿ ಬರ್ತಾ ಇದೆ. ಎಲ್ಲ ದೇವತೆಗಳು ಎಲ್ಲರೂ ಏನಿದ್ದಾರೆ, ಭಗವಂತನ ಪ್ರತಿನಿಧಿಗಳಾಗಿ ನಮಗೆ ಬ್ರಹ್ಮಾಂಡದಲ್ಲಿ ನಮ್ಮ ಅವಶ್ಯಕತೆ, ಮೂಲಭೂತ ಅವಶ್ಯಕತೆಯನ್ನು ಎಲ್ಲ ಪೂರೈಸ್ತಾ ಇದ್ದಾರೆ. ಆದರೆ ಅವರು ಪರೋಕ್ಷವಾಗಿ ನಮಗೆ ಎಲ್ಲ ಪೂರೈಸ್ತಾ ಇದ್ದಾರೆ. ಅದು ನೇರವಾಗಿ ಯಾರಿಂದ ಬರ್ತಾ ಇದೆ? ಆ ಭಗವಂತನಿಂದ ಬರ್ತಾ ಇದೆ. ಭಗವದ್ಗೀತೆಯಲ್ಲಿಯೂ ಭಗವಂತ 7ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಜ್ಞಾನದ ಅರಿವು ಇಲ್ಲದೆ ಇದ್ದಾಗ ನಾವೇನಾಗ್ಬಿಡುತ್ತೆ, ಉದಾಹರಣೆಗೆ ನೋಡಿ, ಈಗ ಜನ್ಮಾಷ್ಟಮಿ ಕಲೆಕ್ಷನಿಗೆ ಹೋಗ್ತೀವಿ. ಕಲೆಕ್ಷನಿಗೆ ಹೋದಾಗ ದೊಡ್ಡ ಒಬ್ಬರು ಶ್ರೀಮಂತ ವ್ಯಕ್ತಿ ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಒಳಗೆ ಗೇಟ್ ಒಳಗಡೆ ಎಂಟರ್ ಆಗ್ತೀವಿ. ಆಮೇಲೆ ಒಂದು ಅಲ್ಲಿ ರಿಸೆಪ್ಷನ್ ಕೌಂಟರ್ ಅಂತ ಇರುತ್ತೆ, ಅಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಅವ್ರಿಗೆ ಹೋಗಿ ಅಲ್ಲಿ ಮ್ಯಾನೇಜರ್ ಭೇಟಿ ಹಾಕ್ತೀವಿ. ಅವ್ರಿಗೆ ಹೋಗಿ ಹೇಳ್ತೀವಿ, ಹಿಂಗೆ ನಾವು ಜನ್ಮಾಷ್ಟಮಿ ಮಾಡ್ತಾ ಇದ್ದೀವಿ, ವಿಜೃಂಭಣೆಯಿಂದ ಈ ರೀತಿ ನಮಗೆ ಸೇವೆಯನ್ನು ಮಾಡಿ ಯಥಾಶಕ್ತಿ. ಅವಾಗ ಅವ್ರೇನು ಮಾಡ್ತಾರೆ, ಮ್ಯಾನೇಜರ್ ಹೋಗಿಬಿಟ್ಟು ಓನರಿಗೆ ಹೋಗಿ ಭೇಟಿ ಹಾಕ್ತಾರೆ. ಅವರು ನೋಡಿದ ತಕ್ಷಣ ಒಂದು 5,000 10,000 ಚೆಕ್ ಬರ್ಕೊಡ್ತಾರೆ ಅಂತಂದು. ಈಗ ಈ ವ್ಯಕ್ತಿ ಏನು ಮಾಡ್ತಾರೆ, ಮ್ಯಾನೇಜರ್ ನಮಗೆ ಕೊಡ್ತಾರೆ. ಅವಾಗ ನಾವು ಥ್ಯಾಂಕ್ಸ್ ಯಾರಿಗೆ ಹೇಳ್ತೀವಿ? ಆ ಮ್ಯಾನೇಜರ್ ಹೇಳ್ಬೇಕಾ, ಓನರಿಗೆ ಹೇಳ್ಬೇಕಲ್ಲ? ಕೃತಜ್ಞತೆ ಯಾರಿಗೆ ಸಲ್ಲಿಸು? ಓನರ್ ಸಲ್ಲಿಸು. ಅದೇ ರೀತಿ ಈ ಜ್ಞಾನದಿಂದ ನಾವು ರಹಿತರಾಗಿರೋದ್ರಿಂದ ನಾವು ಏನಾಗುತ್ತೆ, ಈ ಭೌತಿಕ ಜಗತ್ತಿನ ನಮ್ಮ ಸೌಕರ್ಯಗಳು ಪರೋಕ್ಷವಾಗಿ ಯಾರಿಗೆ ಸಿಗ್ತಾ ಇದೆ ಅವರನ್ನು ನಾವು ಆರಾಧ್ಯ ದೇವರು ಅಂತ ಹೇಳ್ಕೊತಾ ಇದ್ದೀವಿ. ಆದರೆ ನಿಜವಾದಂಥ ನಮ್ಮ ಹಿತೈಷಿ, ನಮ್ಮ ಪಾಲನೆ ಪೋಷಣೆ ಮಾಡ್ತಾ ಇರೋದು ಯಾರು? ಆ ಭಗವಂತ. ಈ ಅರಿವಿನಿಂದ ನಾವು ರಹಿತರಾಗಿರೋದ್ರಿಂದ ಈ ಭವಸಾಗರದಲ್ಲಿ ಮತ್ತೆ ಮತ್ತೆ ನಾವು ಏನಾಗ್ಬಿಡುತ್ತೆ, ಸುತ್ತಾ ಇರ್ತೀವಿ. ಅದಕ್ಕೆ ಈ ಜ್ಞಾನದಿಂದ ರಹಿತರಾಗಿರೋದು ಒಂದು ಕಾರಣ, ನಾವು ಅಸೂಯೆ ಪಡೋದಕ್ಕೆ. ಅದಕ್ಕೇ ಭಗವಂತ ಏನು ಮಾಡ್ತಾ ಇದ್ದಾರೆ, ಈ ಜ್ಞಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ, ಅನಸೂಯ ಜ್ಞಾನಂ ಈಗ ಹೇಳ್ತಾ ಇದ್ದಾರೆ ಭಗವಂತ, ನನಗೆ ಆ ಜ್ಞಾನವನ್ನು ಕೊಡ್ತಾ ಇದ್ದೀನಿ. ನೋಡಿ, ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ವಿಜ್ಞಾನ ಈ ಎರಡರ ನಡುವಿನ ವ್ಯತ್ಯಾಸ ಏನು ನೋಡಿ. ಜ್ಞಾನ ಅಂದರೆ ಈಗ ಕೃಷ್ಣ ಹೇಳ್ತಾರೆ ನಾನು ದೇವೋತ್ತಮ, ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ ಅಹಂ ಸರ್ವಸ್ಯ ಪ್ರಭು ಮತ್ತ ಸರ್ವಪ್ರಭು, ನಾನು ಈ ಸೃಷ್ಟಿಯ ಒಡೆಯಿದ್ದೀನಿ, ಎಲ್ಲವೂ ನನ್ನಿಂದಲೇ ಪ್ರಕಟ ಆಗ್ತಾ ಇದೆ. ಈ ರೀತಿ ಭಗವಂತ ಏನು ಹೇಳ್ತಾ ಇದೆ, ಇದು ಜ್ಞಾನ. ವಿಜ್ಞಾನ ಏನು? ಇದನ್ನು ಅನುಭವಕ್ಕೆ ತೆಗೆದುಕೊಳ್ಳೋದು. ಅಂದರೆ ಭಗವಂತನೇ ಸೃಷ್ಟಿಯ ಒಡೆಯಿದ್ದಾರೆ, ಭಗವಂತನೇ ಸಂಪೂರ್ಣ ನಿಯಂತ್ರಕ ಇದ್ದಾರೆ, ಭಗವಂತನೇ ಎಲ್ಲ ಜೀವಿಗಳ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ಇದರ ಅನುಭವವನ್ನು ತೆಗೆದುಕೊಳ್ಳೋದು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಏನಿದೆ ವಿಜ್ಞಾನ. ಜ್ಞಾನವನ್ನು ಭಗವಂತ ನೀಡ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅದು ನಾವು ಮಾಡ್ಕೋಬೇಕು. ಅದು ಹೇಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅನ್ನೋದನ್ನು ಭಗವಂತ ಹೇಳ್ಕೊಡ್ತಾರೆ. ನೋಡಿ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅದು ಏನಿದೆ ಅದು ನಮ್ಮ ಕೈಲಿದೆ. ಆತ್ಮ ಸಾಕ್ಷಾತ್ಕಾರ ನಮಗೆ ಹೇಗಾಗುತ್ತೆ ನೋಡಿ, ಭಗವಂತನಿಂದ ಬರುವಂಥ ಆದೇಶಗಳನ್ನು ಅಧಿಕೃತವಾದ ಗುರು ಪರಂಪರೆಯಲ್ಲಿ ಬರುವಂಥ ಆಚಾರ್ಯರಿಂದ ನಾವು ಯಾವಾಗ ಶ್ರವಣ ಮಾಡ್ತೀವಿ, ಆ ಶ್ರವಣ ಮಾಡಿರೋದನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ನಾವು ಪಾಲನೆ ಮಾಡಿದಾಗ ಆಗೇನಾಗುತ್ತೆ, ಭಗವಂತನ ಈ ಜ್ಞಾನ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಆ ವಿಜ್ಞಾನ ಅದನ್ನ ಹೇಗೆ ನಾವು ಸಾಕ್ಷಾತ್ಕಾರ ಪಡಿಸ್ಬೋದನ್ನು ಹೇಳ್ತಾ ಇದ್ದಾರೆ. ಅದಾದಮೇಲೆ ಯಜ್ಞಾತ್ವ ಭಗವಂತ ಹೇಳ್ತಾ ಇದ್ದಾರೆ. ಈ ಜ್ಞಾನ ವಿಜ್ಞಾನ ಇದನ್ನು ನಾನು ಯಾವಾಗ ನೀವು ಕೇಳ್ತೀರಿ, ಶ್ರವಣ ಮಾಡ್ತೀರಿ, ಅವಾಗ ಏನಾಗುತ್ತೆ, ಯಜ್ಞಾತ್ವ ಮೋಕ್ಷಸೆ ಅಶುಭಾತ್. ನೋಡಿ, ಭಗವಂತ ಹೇಳ್ತಾ ಇದ್ದಾರೆ ನೀವು ಮುಕ್ತರಾಗಿಬಿಡ್ತೀರಿ. ಮೋಕ್ಷಸೆ ಅಶುಭಾತ್. ನೋಡಿ, ಅಶುಭಾತ್ ಈ ಶಬ್ದದ ಅರ್ಥವನ್ನು ಏನು ಹೇಳ್ತಾ ಇದ್ದಾರೆ, ಈ ಕ್ಲೇಶಮಯ ಭೌತಿಕ ಅಸ್ತಿತ್ವದಿಂದ. ನೋಡಿ, ನಿಜವಾದ ಅಶುಭತೆ ಏನಿದೆ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಬಂಧನಕ್ಕೊಳಗಾಗಿದ್ದೀವಿ. ಇದು ಅಶುಭ, ಇದು ಕ್ಲೇಶ. ನಿಜವಾದ ಕ್ಲೇಶ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಬಂಧನಕ್ಕೊಳಗಾಗಿದ್ದೀವಿ. ಉದಾಹರಣೆ ಹೇಳಬೇಕಂದ್ರೆ ಇದು ಹೇಗೆ ನಾವು ಮೋಕ್ಷದ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ನಾವು ನೋಡಿ ಒಂದು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ, ಒಂದು ಶ್ವೇತ ವಸ್ತ್ರ ಇದೆ, ಒಂದು ವೈಟ್ ಕಲರ್ ಬಟ್ಟೆ ಇದೆ, ಅದರ ಮೇಲೆ ಕೊಳೆ ಕೂತ್ಕೊಂಡ್ಬಿಟ್ಟಿದೆ. ಈಗ ಕೊಳೆ ಕೂತ್ಕೊಂಡ್ಬಿಟ್ಟಿದೆ. ಆಗ
ಏನಾಗುತ್ತೆ ನೋಡಿ, ಇದು ಬಟ್ಟೆ ಅನ್ನೋದು ಸಪ್ರೇಟ್ ಒಂದು ಬೇರೆಯೇ ವಸ್ತು, ಕೊಳೆ ಅನ್ನೋದು ಬೇರೆಯೇ ವಸ್ತು. ಆದರೆ ಈಗ ಏನಾಗ್ಬಿಟ್ಟಿದೆ, ಅದು ಕೊಳೆ ಅನ್ನೋದು ಬಟ್ಟೆಗೆ ಹತ್ಕೊಂಡ್ಬಿಟ್ಟಿದೆ. ಆಗ ನಾವೇನು ಮಾಡ್ತೀವಿ, ನೀರಿನಿಂದ ಸೋಪ್ನಿಂದ ಮೊದಲು ಅಡ್ವರ್ಟೈಸ್ ಬರ್ತಿತ್ತಲ್ಲ, ವಾಷಿಂಗ್ ಪೌಡರ್ ನಿರ್ಮ ಈ ರೀತಿ ಏನು ಮಾಡ್ತೀವಿ, ಕ್ಲೀನಾಗಿ ಆ ಬಟ್ಟೆಯನ್ನು ಕ್ಲೀನ್ ಮಾಡಿದ್ರೆ ಏನಾಗುತ್ತೆ, ಆ ಕೊಳೆ ಬೇರ್ಪಡಿಸುತ್ತೆ. ಬಟ್ಟೆಯಿಂದ ಈಗ ಕೊಳೆ ಸಪ್ರೇಟ್ ಆಗಿಬಿಡುತ್ತೆ. ಈಗ ಅಂದರೆ ನೋಡಿ ಅಂದರೆ ಈ ರೀತಿ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ಏನು ಈ ಬಟ್ಟೆ ಶ್ವೇತ ವಸ್ತ್ರವನ್ನು ಎದಕ್ಕೆ ಹೋಲಿಸ್ಬೋದು ನಾವು, ಶ್ವೇತ ಬಟ್ಟೆನ ಆತ್ಮಕ್ಕೆ. ಇದಕ್ಕೆ ಕೊಳೆ ಅನ್ನೋದು ಯಾವುದು ಅಂಟ್ಕೊಂಡ್ಬಿಟ್ಟಿದೆ, ಈ ಶರೀರದ. ಈ ನೋಡಿ, ನಾವು ಭೌತಿಕ ಶರೀರದೊಂದಿಗೆ ನಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀವಿ. ನಾನು ನನ್ನದು ಅನ್ನೋ ಈ ಒಂದು ಕ್ಲೇಶವನ್ನು ನಾವೇನು ಮಾಡ್ತಾ ಇದ್ದೀವಿ, ನಾವು ಧಾರಣೆ ಮಾಡಿಬಿಟ್ಟಿದ್ದೀವಿ. ಇದು ಏನು ಮಾಡುತ್ತೆ, ನಮಗೆ ಏನಾಗುತ್ತೆ, ಇದು ಬಂಧನ ಕಾರಣ ಆಗುತ್ತೆ. ಈ ಭೌತಿಕ ಕ್ಲೇಶ ಏನಿದೆ, ನಾನು ನನ್ನದು ಅನ್ನೋದು ಏನು ಮಾಡುತ್ತೆ, ನಮಗೆ ಈ ಭವಸಾಗರದಲ್ಲಿ ಮತ್ತೆ ಮತ್ತೆ ನಮಗೆ ಜನ್ಮ ಮರಣ ಚಕ್ರದಲ್ಲಿ ಸುತ್ತವಾಗಿ ಮಾಡುತ್ತೆ. ನೋಡಿ, ಮುಂದೆ ಈಗ 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ಪುರುಷ ಪ್ರಕೃತಿಸ್ಥೋ ಈ ಭುಂಕ್ತ್ರೆ ಪ್ರಕೃತಿ ಜಾನ್ಗುಣಾನ್ ಕಾರಣಂ ಗುಣ ಸಂಗಸ್ಯ ಸದ್ಯೋನಿ ಜನ್ಮಶು. ನೋಡಿ, ಈ ರೀತಿ ನಾವು ಈ ಭವಸಾಗರದಲ್ಲಿ ಏನಾಗುತ್ತೆ, ಈ ಅಜ್ಞಾನದಿಂದ ಅಸದ್ಯೋನಿ ಮತ್ತು ನಿಮ್ನ ಪ್ರಾಣಿಗಳ ಯೋನಿಗಳಲ್ಲಿ ಮತ್ತು ಉನ್ನತವಾದಂಥ ದೇವತೆಗಳ ಶರೀರಗಳಲ್ಲಿ ಈ ರೀತಿ ನಾವು ಈ ಜನ್ಮ ಮರಣ ಚಕ್ರದಲ್ಲಿ ನಾವು ಸುತ್ತಾನೆ ಇರಬೇಕು. ನಮ್ಮ ಅಂದರೆ ಮೋಕ್ಷಸೆ ಅಶುಭಾತ್ ಅಂದರೆ ಯಾವುದು ವಾಸ್ತವಿಕ ಇಲ್ಲ ಅದರಿಂದ ಮುಕ್ತಗೊಳಿಸೋದು, ಅದು ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ, ನಾವು ಈ ಶರೀರದೊಂದಿಗೆ ನಮ್ಮದು ಗುರುತಿಸಿಕೊಳ್ಳೋದು ಅದು ವಾಸ್ತವಿಕ ಅಲ್ಲ. ನಮ್ಮ ನಿಜವಾದ ಸ್ವರೂಪ ಏನಿದೆ, ನಾವು ಆತ್ಮ ಇದ್ದೀವಿ, ನಾವು ಭಗವಂತನ ನಿತ್ಯ ದಾಸರಿದ್ದೀವಿ. ಭಗವಂತ ಹೇಳ್ತಾ ಇದ್ರಲ್ಲ, ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾನಿಂದ್ರಿಯಾನಿ ಪ್ರಕೃತಿಸ್ಥಾನಿ ಕರ್ಷತಿ. 15ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನಾವೆಲ್ಲ ಏನಿದ್ದೀವಿ, ನಾವು ಭಗವಂತನ ಅಂಶ ಇದ್ದೀವಿ, ನಾವು ಆತ್ಮಗಳಿದ್ದೀವಿ. ಆದರೆ ಏನಾಗಿಬಿಟ್ಟಿದೆ, ಈ ಭೌತಿಕ ಜಗತ್ತಿನಲ್ಲಿ ನಾವು ಈ ಶರೀರದಲ್ಲಿ ಬಂಧನ ಆಗಿಬಿಟ್ಟಿದ್ದೀವಿ. ಹೀಗಾಗಿ ಹೇಳ್ತಾ ಇದ್ದಾರೆ ಭಗವಂತ, ನಿಜವಾಗಿಯೂ ಕಷ್ಟಗಳಿಗೆ ಕಾರಣ ಈ ಭವಸಾಗರದಲ್ಲಿ ನಾವು ಈ ಬಂಧನಕ್ಕೆ ಒಳಗಾಗಿರೋದು, ನಮ್ಮನ್ನು ಈ ಶರೀರದೊಂದಿಗೆ ನಾವು ಗುರುತಿಸ್ಕೊಳ್ತಾ ಇರೋದು. ಅದಕ್ಕೆ ಮೋಕ್ಷಸೆ ಅಶುಭಾತ್. ನೋಡಿ, ಈ ಒಂದು ಅಜ್ಞಾನದಿಂದ ನಮ್ಮನ್ನ ಭಗವಂತ ಹೊರಗೆ ತೆಗಿತಾರೆ. ಇದೇ ನಿಜವಾದ ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷಮಿತ್ವ ಸ್ವರೂಪೇನ ವ್ಯವಸ್ಥಿತ. ಶ್ರೀಮದ್ ಭಾಗವತಂದಲ್ಲಿ ಒಂದು ಶ್ಲೋಕ ಬರುತ್ತೆ. ಅಂದರೆ ಮೋಕ್ಷದ ವ್ಯಾಖ್ಯಾನವನ್ನು ಮೋಕ್ಷಸೆ ಅನ್ಯತೆ ಮುಕ್ತಿರಿತ್ವ ಅನ್ಯಥಾ ರೂಪಂ ಸ್ವರೂಪೇನ ವ್ಯವಸ್ಥಿತ. ನೋಡಿ, ಅಂದರೆ ಮೋಕ್ಷದ ವ್ಯಾಖ್ಯಾನ ಏನಿದೆ, ನಮ್ಮ ನಿಜವಾದ ಸ್ವರೂಪದಲ್ಲಿ ಸ್ಥಿತವಾಗಿರೋದು. ನಮ್ಮ ನಿಜವಾದ ಸ್ವರೂಪ ಏನಿದೆ, ನಾವೆಲ್ಲ ಆತ್ಮಗಳಿದ್ದೀವಿ, ಭಗವಂತನ ನಿತ್ಯ ದಾಸರಿದ್ದೀವಿ. ಇದು ನಮ್ಮ ನಿಜವಾದ ಸ್ವರೂಪ. ಆ ಸ್ವರೂಪದಲ್ಲಿ ಸ್ಥಿತವಾಗಿದ್ದಾಗ ಅದು ಮೋಕ್ಷ ಅಂತ ಹೇಳ್ತಾರೆ. ಈ ಒಂದು ಲಾಭ ಯಾವಾಗುತ್ತೆ, ನಾವು ಶ್ರದ್ಧೆಯಿಂದ ಯಾವಾಗ ಈ ಜ್ಞಾನವನ್ನು, ಪರಮ ಗುಹ್ಯ ಜ್ಞಾನವನ್ನು ಭಗವಂತ ಈಗ ಹೇಳ್ತಾ ಇದ್ದಾರೆ, ಇದನ್ನು ನಾವು ಶ್ರವಣ ಮಾಡೋದರಿಂದ ಏನಾಗುತ್ತೆ, ಮೋಕ್ಷಸೆ ಅಶುಭಾತ್. ನೋಡಿ, ಮತ್ತೆ ಮುಂದೇನೋ ಭಗವಂತ ಹೇಳ್ತಾರೆ, ಯಾರು ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾನೀನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ನೋಡಿ, ಭಗವಂತ ಹೇಳ್ತಾ ಇದ್ದಾರೆ, ಈ ಭವಸಾಗರದಲ್ಲಿ ಯಾರು ನಾವು ನರಳ್ತಾ ಇದ್ದೀವಿ, ಯಾರು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? ನೋಡಿ, ಒಂದು ಸಮುದ್ರ ಇದೆ ಅಂತ ತಿಳ್ಕೊಳ್ಳಿ. ಸಮುದ್ರದಲ್ಲಿ ಯಾರಾದರೂ ಬಹಳ ಬಲಿಷ್ಠ ಒಲಿಂಪಿಕ್ ಚಾಂಪಿಯನ್ ಇರ್ಬೋದು. ಸಮುದ್ರ ಮಧ್ಯದಲ್ಲಿ ಏನಾದರೂ ಅವನೇನಾದರೂ ಬಿದ್ದುಬಿಟ್ರೆ ಅವನು ತನ್ನ ಶಕ್ತಿಯಿಂದ ಏನಾದರೂ ಈ ಸಾಗರವನ್ನು ಪಾರು ಮಾಡಿ ಹೊರಬರ್ಲಿಕ್ಕೆ ಆಗುತ್ತಾ? ಎಷ್ಟೇ ಶಾರೀರಿಕ ಬಲ ಇದ್ದರೂ ಅವನು ಸಮುದ್ರವನ್ನು ಪಾರು ಮಾಡಲಿಕ್ಕಾಗಲ್ಲ. ಅಲ್ಲಿ ಅವನಿಗೆ ಆಶ್ರಯ ಬೇಕಾಗುತ್ತೆ. ಯಾವಾಗ ಒಂದು ಹಡಗಿನ ಆಶ್ರಯ ಸಿಗುತ್ತೆ ಆವಾಗ ಅವನು ಪಾರಾಗ್ತಾನೆ. ಅದೇ ರೀತಿ ಭಗವಂತನ ಪ್ರತಿನಿಧಿಯಾಗಿ ಗುರುವಿನ ಆಶ್ರಯವನ್ನು ಯಾವಾಗ ನಾವು ತಗೋತೀವಿ ಆಗಲೇ ಈ ಭವಸಾಗರದಿಂದ ನಾವು ಪಾರಾಗ್ತೀವಿ. ಭಗವಂತ ಹೇಳ್ತಾ ಇದ್ದಾರೆ, ನಾನೇ ಈ ಭವಸಾಗರದಿಂದ ನಿಮ್ಮನ್ನ ಪಾರು ಮಾಡ್ತೀನಿ. ಯಾರು ನನ್ನ ಆಶ್ರಯವನ್ನು ತಗೋತಾರೆ, ಸತತವಾಗಿ ನನ್ನ ಕುರಿತು ಚಿಂತನೆ ಮಾಡ್ತಾರೆ, ಅವರಿಗೆ ನಾನೇನು ಮಾಡ್ತೀನಿ, ಈ ಭವಸಾಗರದಿಂದ ಮುಕ್ತಗೊಳಿಸ್ತೀನಿ. ಈ ರೀತಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾರೆ. ಅದಕ್ಕೆ
ಈ ನಿಜವಾದಂಥ ಮೋಕ್ಷ ಅನ್ನೋದೇನಿದೆ ನಮ್ಮ ನಿಜವಾದ ಸ್ವರೂಪದಲ್ಲಿ ಸ್ಥಿತವಾಗಿರೋದು. ಆ ಒಂದು ಲಾಭ ಯಾವಾಗುತ್ತೆ? ಈ ಜ್ಞಾನವನ್ನು ನಾವು ಶ್ರವಣವನ್ನು ಮಾಡಿದಾಗ. ಯಾವ ಒಂದು ಭಾವ ಇರಬೇಕು? ಅನಸೂಯವೇ. ಆ ಭಾವದಿಂದ ಯಾವಾಗ ನಾವು ಶ್ರವಣ ಮಾಡ್ತೀವಿ ನಮಗೆ ಈ ಲಾಭ ಸಿಗುತ್ತೆ. ಏನಾಗುತ್ತೆ ಅನ್ನೋದು ಭಗವಂತ ಈಗ ಹೇಳಿದರು. ನೋಡಿ, ಇದರ ಭಾವಾರ್ಥವನ್ನು ಈಗ ನಾವು ಓದ್ತಾ ಇನ್ನೂ ಆಳವಾಗಿ ಇದರ ಅರ್ಥವನ್ನು ಮಾಡ್ಕೋಬೋದು. ಭಾವಾರ್ಥ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಭಕ್ತನು ಪರಮಪ್ರಭುವಿನ ವಿಷಯವನ್ನು ಕೇಳಿದಷ್ಟು ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತವು ಈ ಶ್ರವಣ ಪ್ರಕ್ರಿಯೆಯನ್ನು ಸಲಹೆ ಮಾಡುತ್ತದೆ. ನೋಡಿ, ನಮಗೆ ನಿಜವಾದ ಜ್ಞಾನ ಯಾವಾಗ ಸಿಗುತ್ತೆ? ನಾವು ಈ ಒಂದು ಭಕ್ತರ ಸಂಘದಲ್ಲಿ ಭಗವಂತನ ಈ ಉಪದೇಶಗಳನ್ನು ಭಾಗವತಮವನ್ನು ಶ್ರದ್ಧೆಯಿಂದ ಯಾವಾಗ ಶ್ರವಣ ಮಾಡ್ತೀವಿ ಆವಾಗಲೇ ಈ ಜ್ಞಾನದ ಅರಿವಾಗ್ತಾ ಇದೆ. ನೋಡಿ, ದೇವೋತ್ತಮ ಪರಮಪುರುಷನ ಸಂದೇಶಗಳಲ್ಲಿ ಶಕ್ತಿಗಳು ತುಂಬಿರುತ್ತವೆ. ದೇವೋತ್ತಮ ಪರಮಪುರುಷನನ್ನು ಕುರಿತು ವಿಷಯಗಳನ್ನು ಭಕ್ತರು ತಮ್ಮಲ್ಲಿ ಚರ್ಚೆ ಮಾಡಿಕೊಂಡರೆ ಈ ಶಕ್ತಿಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ನೋಡಿ, ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವವರ ಮತ್ತು ವನ ವಿದ್ವತ್ತಿನ ಪಂಡಿತರ ಸಹವಾಸದಿಂದ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ, ಏಕೆಂದರೆ ಇದು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ನೋಡಿ, ಇಲ್ಲಿ ಪ್ರಭುಪಾದವರು ಎಷ್ಟೊಂದು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಭಗವದ್ಗೀತೆಯ ಉಪದೇಶಗಳ ಜ್ಞಾನದ ಸಾಕ್ಷಾತ್ಕಾರ ಯಾವಾಗುತ್ತೆ? ಶುದ್ಧ ಭಕ್ತರ ಸಂಘದಲ್ಲಿ ನಾವು ಯಾವಾಗ ಚರ್ಚೆ ಮಾಡ್ತೀವಿ ಅವಾಗಲೇ ಈ ಜ್ಞಾನದ ಸಾಕ್ಷಾತ್ಕಾರ ಆಗುತ್ತೆ. ಉದಾಹರಣೆಗೆ ನೋಡಿ, ಒಂದು ಎಕ್ಸ್ರೇ ಫಿಲ್ಮ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸ್ರೇ ಫಿಲ್ಮನ್ನು ಏನಾದರೂ ನಾವು MRI ಸ್ಕ್ಯಾನು ಎಕ್ಸ್ರೇ ಫಿಲ್ಮನ್ನು ನಾವು ನೋಡಿದಾಗ ಏನಾದರೂ ಅದರಲ್ಲಿ ಗೊತ್ತಾಗುತ್ತಾ? ಯಾರಿಗಾದರೂ ನಾರ್ಮಲ್ ಅಂದರೆ ಯಾರು ಮೆಡಿಕಲ್ ಓದಿಲ್ಲ ಎಕ್ಸ್ರೇ ಫಿಲ್ಮ್ ನೋಡಿದರೆ ಏನು ನಿಮಗೇನು ಗೊತ್ತೇ ಆಗಲ್ಲ. ಆದರೆ ಯಾರು ವೈದ್ಯಕೀಯ ವೃತ್ತಿಯನ್ನು ಓದಿದ್ದಾರೆ, ಆಮೇಲೆ ತುಂಬ ಪ್ರವೀಣತೆಯನ್ನು ಅದರಲ್ಲಿ ಅನುಭವ ಇದೆ, ಅವರಿಗೆ ನೋಡಿದರೆ ಗೊತ್ತಾಗುತ್ತೆ. ಎಕ್ಸ್ರೇ ಫಿಲ್ಮ್ ಅವ್ರು ಹೇಳ್ತಾರೆ ಇದರಲ್ಲಿ ಈ ದೋಷ ಇದೆ, ಈ ರೀತಿ ಪ್ರಾಬ್ಲಮ್ ಆಗಿದೆ, ಇಷ್ಟು ಇಲ್ಲಿ ತೊಂದರೆ ಎಲ್ಲ ಆಗಿದೆ, ಇದಕ್ಕೆ ಈ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಯಾರು ಹೇಳ್ತಾರೆ? ಅನುಭವದ ವೈದ್ಯರು ಹೇಳ್ತಾರೆ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಶ್ಲೋಕಗಳನ್ನೋದು ಎಕ್ಸ್ರೇ ಫಿಲ್ಮ್ ಇದ್ದಂಗೆ. ಶ್ಲೋಕಗಳನ್ನೋದು ಎಕ್ಸ್ರೇ ಫಿಲ್ಮ್ ಇದ್ದಂಗೆ. ಇದರ ಭಗವಂತನ ಮನೋಭಾವ ಏನಿದೆ, ಭಗವಂತ ಯಾವ ಮನೋಭಾವದಿಂದ ಇದನ್ನ ನಮಗೆ ಉಪದೇಶ ಮಾಡ್ತಾರೆ, ಅದು ಜ್ಞಾನ ಏನು ನಮಗೆ ಅರಿವಾಗಬೇಕು ಅದನ್ನು ಯಾರು ಹೇಳ್ಕೊಡ್ತಾರೆ? ಆಚಾರ್ಯರು ನಮಗೆ ಈ ಜ್ಞಾನದ ಸಾಕ್ಷಾತ್ಕಾರ ಮಾಡಿಸ್ಕೊಡ್ತಾರೆ. ಅದಕ್ಕೆ ನಾವು ಈಗ ನಮಗೆ ನಿಜವಾಗಿಯೂ ಆಶ್ರಯ ಇರುವಂಥ ಆಚಾರ್ಯರು ಯಾರಿದ್ದಾರೆ? ಈಗ ಶ್ರೀಲ ಪ್ರಭುಪಾದವರ ಒಂದು ಆಶ್ರಯದಲ್ಲಿ ನಾವೀಗ ಶ್ರದ್ಧೆಯಿಂದ ಇದನ್ನು ಶ್ರವಣ ಮಾಡಬೇಕು. ಭಕ್ತರು ಪರಮ ಪ್ರಭುವಿನ ಸೇವೆಯಲ್ಲಿ ಸದಾ ನಿರತರಾಗಿರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಯಾವುದೇ ಒಬ್ಬ ಜೀವಿಯ ಮನೋಧರ್ಮವನ್ನು ಶ್ರದ್ಧೆಯನ್ನು ಪ್ರಭುವು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಭಕ್ತರ ಸಹವಾಸದಲ್ಲಿ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆತನಿಗೆ ಬುದ್ಧಿಯನ್ನು ಕೊಡುತ್ತಾನೆ. ನೋಡಿ, ನಮ್ಮ ಒಂದು ಶ್ರದ್ಧೆ ಮತ್ತು ಸಾಧನೆ ಇದು ಬಹಳ ಮುಖ್ಯವಾಗಿದೆ ಭಕ್ತಿಯಲ್ಲಿ. ಯಾವಾಗ ನಾವು ನೋಡಿ ನಮ್ಮ ಶ್ರದ್ಧೆಯಿಂದ ಯಾವಾಗ ಶ್ರವಣವನ್ನು ಮಾಡ್ತೀವಿ ಭಕ್ತರ ಸಂಘದಲ್ಲಿ, ನಮ್ಮ ಸಾಧನೆಯನ್ನು ಶ್ರದ್ಧೆಯಿಂದ ಮಾಡ್ತೀವಿ, ಅವಾಗ ಭಗವಂತ ಏನು ಮಾಡ್ತಾರೆ? ಈ ಜ್ಞಾನದ ಸಾಕ್ಷಾತ್ಕಾರ ಮಾಡಿಕೊಳ್ಳಕ್ಕೆ ಬುದ್ಧಿಯನ್ನು ಕೊಡ್ತಾರೆ. ಭಗವಂತ ಏನು ಮಾಡ್ತಾರೆ? ಬುದ್ಧಿಯನ್ನು ಕೊಡ್ತಾರೆ ಅಂತ ಹೇಳ್ತದೆ. ಕೃಷ್ಣನನ್ನು ಕುರಿತು ಚರ್ಚೆಯು ಬಹುಶಕ್ತಿಯುತವಾದದ್ದು. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ದೊರೆತು ಆತನು ಈ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಶ್ಚಯವಾಗಿಯೂ ಆತನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ಮುನ್ನಡೆಯುತ್ತಾನೆ. ನೋಡಿ, ನಿಜವಾಗಿಯೂ ಈ ಜ್ಞಾನದ ಸಾಕ್ಷಾತ್ಕಾರ ಯಾವಾಗುತ್ತೆ? ನಾವು ಶ್ರದ್ಧೆಯಿಂದ ಶ್ರವಣ ಮಾಡಿದಾಗ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತೀಸಿಕೊಟ್ಟ ವಿಷಯಗಳಿಂದ ಹೆಚ್ಚು ಗೋಪ್ಯವಾದ ವಿಷಯಗಳನ್ನು ವರ್ಣಿಸುತ್ತಾನೆ. ನೋಡಿ, ಇಲ್ಲಿ ಭಗವಂತ ಗುಹ್ಯತಮಂ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಒಂದು ನಾಲೆಜನ್ನು ಭಗವಂತ ಈಗ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂದರೆ ನೋಡಿ, ಭಗವದ್ಗೀತೆಯ ಮೊದಲನೇ ಅಧ್ಯಾಯವೇ ಗ್ರಂಥದ ಉಳಿದ ಭಾಗಕ್ಕೆ ಒಂದು ಪ್ರವೇಶ. 2ನೇ ಮತ್ತು 3ನೇ ಅಧ್ಯಾಯಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯ ಎಂದು ವರ್ಣಿಸಲಾಗಿದೆ. 7ನೇ ಮತ್ತು 8ನೇ ಅಧ್ಯಾಯಗಳಲ್ಲಿ ಚರ್ಚಿಸುವ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿದವು. ಅವು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಇವನ್ನು ಇನ್ನೂ ರಹಸ್ಯ ಎಂದು ಹೇಳಲಾಗಿದೆ.
ಆದರೆ 9ನೇ ಅಧ್ಯಾಯದಲ್ಲಿ ವರ್ಣಿಸಿರುವ ವಿಷಯಗಳು ಮಿಶ್ರವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದವು. ಆದ್ದರಿಂದ ಇದನ್ನು ಗುಹ್ಯತಮ ಎಂದು ಕರೆದಿದೆ. ನೋಡಿ, ಗುಹ್ಯತಮ, ಗುಹ್ಯತರ, ಗುಹ್ಯತಮ ಈ ರೀತಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇ ನೋಡಿ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಹೇಳಿರೋ ವಿಷಯವನ್ನು ಏನಂತ ಹೇಳ್ತಾ ಇದ್ದಾರೆ? ಗುಹ್ಯ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಕರ್ಮಯೋಗದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದಾದಮೇಲೆ 7, 8 ಈ ಅಧ್ಯಾಯನ ಗುಹ್ಯತರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಜ್ಞಾನಯೋಗ ಈ ವಿಷಯದ ಕುರಿತು ಇಲ್ಲಿ ವಿವರಣೆಯನ್ನು ಉಪದೇಶ ಮಾಡ್ತಾರೆ. ಈಗ 9ನೇ ಅಧ್ಯಾಯದಲ್ಲಿ ಇದನ್ನ ಏನಂತ ಹೇಳ್ತಾ ಇದ್ದಾರೆ? ಗುಹ್ಯತಮ. ಇಲ್ಲಿ ಸಂಪೂರ್ಣವಾಗಿ ಶುದ್ಧ ಭಕ್ತಿಯ ವಿವರಣೆಯನ್ನು ಭಗವಂತ ಮಾಡ್ತಾ ಇದ್ದಾರೆ. ಆ ಶುದ್ಧ ಭಕ್ತಿಯ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಶುದ್ಧ ಭಕ್ತಿಯನ್ನು ಹೇಗೆ ನಾವು ಪ್ರಾಪ್ತಿ ಮಾಡ್ಕೋಬೇಕು ಅದನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಐಹಿಕ ಜಗತ್ತಿನಲ್ಲಿ ಇದ್ದರೂ ಆತನಿಗೆ ಯಾವುದೇ ಕೃಷ್ಣನು ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿದವನು, ಸಹಜವಾಗಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವವನು. ಆದ್ದರಿಂದ ಐಹಿಕ ಜಗತ್ತಿನಲ್ಲಿ ಇದ್ದರೂ ಆತನಿಗೆ ಯಾವುದೇ ಐಹಿಕ ನೋವುಗಳಿಲ್ಲ. ನೋಡಿ, ಭಗವಂತ ಏನಿದ್ದಾರೆ? ಭಗವಂತ ಯಾವಾಗಲೂ 3 ಗುಣಗಳಿಂದ ಅತೀತರಾಗಿದ್ದಾರೆ. ಭಗವಂತ ಜ್ಞಾನದಲ್ಲಿ ಸ್ಥಿತವಾಗಿದ್ದಾರೆ ಯಾವಾಗಲೂ. ಹೀಗಾಗಿ ಭಗವಂತನಿಗೆ ಈ ಭೌತಿಕ ಜಗತ್ತಿನ ಕ್ಲೇಶಗಳಿಂದ ಭಗವಂತನಿಗೆ ಯಾವುದೇ ಅದರ ಪ್ರಭಾವ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಭಕ್ತಿರಥಾಮೃತ ಸಿಂಧುವಿನಲ್ಲಿ ಪರಮಪ್ರಭುವಿಗೆ ಪ್ರೇಮಪೂರ್ವಕ ಸೇವೆಯನ್ನು ಬಯಸುವವನು ಐಹಿಕ ಬದುಕಿನಲ್ಲಿ ಬದ್ಧ ಸ್ಥಿತಿಯಲ್ಲಿ ಇದ್ದರೂ ಆತನನ್ನು ಮುಕ್ತನೆಂದೇ ಪರಿಗಣಿಸಬೇಕೆಂದು ಹೇಳಿದೆ. ನೋಡಿ, ಬಹಳ ವಿಶೇಷವಾದಂಥ ವ್ಯಾಖ್ಯಾನವನ್ನು ಪ್ರಭುಪಾದರಲ್ಲಿ ಕೊಡ್ತಾ ಇದ್ದಾರೆ. ಏನಂತೇಳಿ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೇಳ್ತಾ ಇದ್ದಾರೆ, ಈ ಭಗವಂತನ ಭಕ್ತಿ ಸೇವೆ ವಿಶೇಷತೆಯನ್ನು ಪರಮಪ್ರಭುವಿನ ಪ್ರೇಮಪೂರ್ವಕ ಸೇವೆಯನ್ನು ಸಲ್ಲಿಸಲು ಬಯಸುವವನು ಐಹಿಕ ಬದುಕಿನಲ್ಲಿ ಬದ್ಧ ಸ್ಥಿತಿಯಲ್ಲಿದ್ದರೂ ಆತನನ್ನು ಮುಕ್ತನೆಂದೇ ಪರಿಗಣಿಸಬೇಕು. ನೋಡಿ, ಯಾವಾಗ ನಾವು ಈ ಜಗತ್ತಿನಲ್ಲಿಯೂ ಸಹ ನಾವು ಶ್ರದ್ಧೆಯಿಂದ ಯಾವಾಗ ಪ್ರೇಮಪೂರ್ವಕವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ನಾವು ಮುಕ್ತ ಸ್ಥಿತಿಯಲ್ಲೇ ಇದ್ದಂಗೆ ಅಂತ, ನಾವು ಆಲ್ರೆಡಿ ಮೋಕ್ಷವನ್ನು ಹೊಂದಿದಾಗೆ ಅಂತ ಹೇಳ್ತಾ ಇದ್ದಾರೆ. ಹೀಗೆಯೇ ಈ ರೀತಿಯಲ್ಲಿ ಕಾರ್ಯನಿರತನಾಗುವವನನ್ನು ಮುಕ್ತನೆಂದೇ ಪರಿಗಣಿಸಬೇಕು ಎನ್ನುವುದನ್ನು ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿಯೂ ಸಹ ನಾವು ನೋಡುತ್ತೇವೆ. ಮೊದಲನೇ ಈ ಶ್ಲೋಕಕ್ಕೆ ನಿರ್ದಿಷ್ಟ ಮಹತ್ವ ಉಂಟು. ಇದಂ ಜ್ಞಾನಂ, ಈ ಜ್ಞಾನವು ಎನ್ನುವ ಪದಗಳು ಪರಿಶುದ್ಧ ಭಕ್ತಿ ಸೇವೆಯನ್ನು ಸೂಚಿಸುತ್ತವೆ. ನೋಡಿ, ಇಲ್ಲಿ ಭಗವಂತ ಏನು ಈಗ ಈ ಉಪದೇಶ ಮಾಡ್ತಾ ಇದ್ದಾರೆ, ಇದು ಏನಿದೆ ಪರಿಶುದ್ಧ ಭಕ್ತಿ ಸೇವೆ ಜ್ಞಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ನೋಡಿ, ಶ್ರೀಮದ್ ಭಾಗವತಂದಲ್ಲಿ ಪ್ರಹ್ಲಾದ್ ಮಹಾರಾಜರ ಒಂದು ಸ್ತುತಿಯಲ್ಲಿ, ಭಗವಂತನ ಸ್ತುತಿಯಲ್ಲಿ ಅಲ್ಲಿ ಭಕ್ತಿಯ ವಿವರಣೆಯನ್ನು, ಶುದ್ಧ ಭಕ್ತಿ ಬಗ್ಗೆ ಏನು ಹೇಳ್ತಾರೆ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನೋಡಿ, ಇದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಸೇವೆ, ಪೂಜೆ, ಪ್ರಾರ್ಥನೆ, ವಿಧೇಯತೆ, ಸ್ನೇಹವನ್ನು ಪಾಲಿಸಿಕೊಂಡು ಬರುವುದು ಮತ್ತು ಸರ್ವ ಸಮರ್ಪಣೆ ಈ 9 ಚಟುವಟಿಕೆಗಳು ಸೇರಿವೆ. ನೋಡಿ, ಈ ಭಕ್ತಿಯ ಚಟುವಟಿಕೆಗಳು ಇವುಗಳಲ್ಲಿ ನಾವು ಯಾವುದಾದ್ರೂ ಒಂದು ಸೇವೆಯಲ್ಲಿ ಶ್ರದ್ಧೆಯಿಂದ ಸೇವಿದಾಗ ಏನಾಗಿಬಿಡುತ್ತೆ? ನಾವು ಶುದ್ಧ ಭಕ್ತಿ ಹಂತಕ್ಕೆ ಹೋಗಿಬಿಡ್ತೀವಿ. ಇದರ ವಿವರಣೆಯನ್ನು ಭಾಗವತಂದಲ್ಲಿ ನಾವು ಎಷ್ಟೊಂದು ನೋಡ್ತಾ ಇದ್ದೀವಿ. ನೋಡಿ, ಶ್ರವಣದ ಮಾಧ್ಯಮದಿಂದ ಶುದ್ಧ ಭಕ್ತಿ ಹಂತಕ್ಕೆ ಯಾರು ಹೋದರು? ಪರೀಕ್ಷಿತ್ ಮಹಾರಾಜ. ಕೀರ್ತನೆ ಶುಕದೇವ ಗೋಸ್ವಾಮಿಗಳು. ಸ್ಮರಣೆ ಪ್ರಹ್ಲಾದ್ ಮಹಾರಾಜ್. ಆಮೇಲೆ ಅರ್ಚನೆ ಸೇವೆಯಿಂದ ಪೃಥು ಮಹಾರಾಜ್. ವಂದನಂ ಅಕ್ರೂರ. ದಾಸ್ಯ ಸೇವೆ ಹನುಮಾನ್. ಸಾಖ್ಯಂ ಅರ್ಜುನ. ಆತ್ಮನಿವೇದನೆ ಬಲಿ ಮಹಾರಾಜ್. ನೋಡಿ, ಈ ರೀತಿ ಈ ಒಂದು 9 ಭಕ್ತಿಯ ಅಂಗಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಶ್ರದ್ಧೆಯಿಂದ ಪಾಲನೆ ಮಾಡಿದಾಗ ಹೇಳ್ತಾ ಇದ್ದಾರೆ ಶುದ್ಧ ಭಕ್ತಿ ಹಂತಕ್ಕೆ ನಾವು ಸಹ ಮುಟ್ಟಬಹುದು. ಇಲ್ಲಿ ಭಕ್ತಿ ಸೇವೆ ಈ 9 ಅಂಶಗಳನ್ನು ಅನುಷ್ಠಾನ ಮಾಡಿದವನು ಆಧ್ಯಾತ್ಮಿಕ ಪ್ರಜ್ಞೆಗೆ, ಕೃಷ್ಣ ಪ್ರಜ್ಞೆಗೆ ಇರಿಸಲ್ಪಡುತ್ತಾನೆ. ಮನುಷ್ಯನ ಹೃದಯವು ಹೀಗೆ ಐಹಿಕ ಕಲ್ಮಶದ ಸೋಂಕನ್ನು ಕಳೆದುಕೊಂಡ ಮೇಲೆ ಆತನಿಗೆ ಕೃಷ್ಣ ವಿಜ್ಞಾನವು ಅರ್ಥವಾಗುತ್ತದೆ. ನೋಡಿ, ಈ ಐಹಿಕ ಕಲ್ಮಶಗಳು ಈ ರೀತಿ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಯಾವಾಗ ನಾವು ಶ್ರದ್ಧೆಯಿಂದ ಈ ರೀತಿ 9 ಅಂಗಗಳನ್ನು ಪಾಲನೆ ಮಾಡಿದಾಗ. ಅದರಲ್ಲಿಯೂ ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಶ್ರೀಮದ್ ಭಾಗವತಂ ಬರುತ್ತೆ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ತು ಅಭದ್ರಾಣಿ ವಿಧುನೋತಿ ಸುಹೃತ ಸತಾ. ನೋಡಿ, ಶೃಣ್ವತಾಂ, ನಾವು ಯಾವಾಗ ಈ ಭಗವಂತನ ಉಪದೇಶಗಳನ್ನು, ಭಗವಂತನ ಲೀಲೆಗಳನ್ನು ಶ್ರದ್ಧೆಯಿಂದ ಬರೀ ಕೇಳಿದರೆ ಸಾಕು. ಆಮೇಲೆ ಕೀರ್ತನ, ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ. ನೋಡಿ, ಕೀರ್ತನೆ ಅಂದರೆ ಬೇರೆದವರಿಗೆ ಇದನ್ನು ಉಪದೇಶ ಮಾಡೋದ್ರಿಂದ, ಮತ್ತೆ ಕಲಿಯುಗದಲ್ಲಿ ಇನ್ನೊಂದು ಪ್ರಮುಖವಾದಂಥ ಭಕ್ತಿಯ ಅಂಗದ ಏನಿದೆ, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನ ಅಸ್ತೇವ ಗತಿರನ್ಯಥಾ. ನೋಡಿ, ಭಕ್ತಿಯ ಸಾಧನೆಯಲ್ಲಿ ಕಲಿಯುಗದಲ್ಲಿ ಪ್ರಮುಖವಾದಂಥ ಅಂಗ ಯಾವುದಿದೆ? ಭಗವಂತ ನಾಮ ಜಪ. ಕಲಿಕಾಲೆ ನಾಮರೂಪೇ ಕೃಷ್ಣಾವತಾರ. ಭಗವಂತ ವಿಶೇಷವಾಗಿ ಕಲಿಯುಗದಲ್ಲಿ ಕೃಪೆ ತೋರಲಿಕ್ಕೆ ಭಗವಂತ ನಾಮರೂಪದಲ್ಲಿದ್ದಾರೆ. ಭಗವಂತ ನಾಮದಲ್ಲಿ ಸರ್ವಶಕ್ತಿಯನ್ನು ಭಗವಂತ ತುಂಬಿದ್ದಾರೆ. ಈ ಅಂಗ ನೋಡಿ, ಭಕ್ತಿಯ ಒಂದು ಸಾಧನೆಯಲ್ಲಿ ನಾವು ಕಲಿಯುಗದಲ್ಲಿ ಬೇರೆ ಎಲ್ಲ ಶ್ರವಣ ಮಾಡುವುದು ಇವೆಲ್ಲವೂ ಪೂರಕ ಆಗುತ್ತೆ. ಆದರೆ ಮೂಲ ಸಾಧನೆ ಏನಿರಬೇಕು ನಮ್ಮದು? ಭಗವಂತ ನಾಮದ ಜಪ ಅಂಥೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ ಈ ಕಲಿಯುಗದಲ್ಲಿ. ನೋಡಿ, ಪ್ರಭುಪಾದವರು ಹೇಳ್ತಾ ಇದ್ದಾರೆ, ಕನಿಷ್ಠ ಪಕ್ಷ 16 ಮಾಲೆ ಜಪವನ್ನು ಭಕ್ತರು ಪ್ರತಿ ದಿವಸ ಪ್ರತಿ ದಿವಸ ನಾವು ಸಂಕಲ್ಪ ತಗೊಂಡು ಆ ಭಗವಂತನ ನಾಮ ಜಪವನ್ನು ಮಾಡಲೇಬೇಕು. ಅದು ಹೆಚ್ಚಾಗಿ ಆಚಾರ್ಯ ಏನು ಹೇಳ್ತಾ ಇದ್ದಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಭಕ್ತಿಯ ಸಾಧನೆ ದಿನದ ಪ್ರಾರಂಭ ಹೇಗೆ ಮಾಡಬೇಕಂದ್ರೆ ಭಗವಂತ ನಾಮದ ಜಪದಿಂದ ಪ್ರಾರಂಭ ಮಾಡಬೇಕು. ಹೀಗೆ ನಾವು ಮೊದಲನೇ ಆದ್ಯತೆ ಎದಕ್ಕೆ ಕೊಡಬೇಕು? ಭಗವಂತನ ನಾಮದ ಜಪಕ್ಕೆ. ಭಗವಂತನ ನಾಮದ ಜಪದಿಂದನೇ ನಮ್ಮ ದಿನದ ಪ್ರಾರಂಭವನ್ನು ನಾವು ಮಾಡಬೇಕು. ಕನಿಷ್ಠ ಪಕ್ಷ ನಾವು ಆ ಹಂತಕ್ಕೆ ಹೋಗಿ ಮುಟ್ಟಬೇಕು. ಯಾರೆಲ್ಲ ಹೊಸಬರು ಇದ್ದೀರಿ, ಮೊದಲು 2 ಮಾಲೆ 3 ಮಾಲೆ 4 ಮಾಲೆ ಈ ರೀತಿ ಹಂತ ಹಂತವಾಗಿ ಅದನ್ನ ನಾವು ಹೆಚ್ಚಿಗೆ ಮಾಡ್ತಾ ಕನಿಷ್ಠ ಪಕ್ಷ ಎಷ್ಟು 16 ಮಾಲೆ ಜಪವನ್ನು ನಾವು ಪ್ರತಿ ದಿವಸ. ಇದು ಕಲಿಯುಗದಲ್ಲಿ ಭಕ್ತಿಯ ಸಾಧನೆಯ ಪ್ರಮುಖ ಅಂಗವಾಗಿದೆ. ನೋಡಿ, ಪ್ರಭುಪಾದರು ಹೇಳ್ತಾರೆ, ನಾವೇನು ಮಾಡಬೇಕಾಗಿಲ್ಲ, ಭಕ್ತರ ಸಂಘದಲ್ಲಿ ಶ್ರವಣ ಮಾಡೋದು, ಭಗವಂತನ ಕೀರ್ತನೆ, ನರ್ತನದಲ್ಲಿ ಪಾಲ್ಗೊಳ್ಳೋದು, ಭಗವಂತನ ನಾಮವನ್ನು ಜಪ ಮಾಡೋದು, ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡೋದು. ಇಷ್ಟು ಮಾಡಿದರೆ ಸಾಕಂತೆ ನಾವು ಭಗವದ್ಧಾಮಕ್ಕೆ ಹೋಗಿಬಿಡ್ತೀವಂತೆ. ಹರಿ ಬೋಲ್. ಅದಕ್ಕೆ ನಾವು ಅಶುದ್ಧ ಭಕ್ತಿಯ ಹಂತವನ್ನು ತಲುಪಬೇಕಂದ್ರೆ ಈ ರೀತಿ ನಮ್ಮ ಆಚಾರ್ಯರು ಏನೆಲ್ಲ ನಮಗೆ ಆದೇಶ ಮಾಡ್ತಾ ಇದ್ದಾರೆ ಅವುಗಳನ್ನು ನಾವು ಶ್ರದ್ಧೆಯಿಂದ ಯಾವಾಗ ನಮ್ಮ ಜೀವನದಲ್ಲಿ ನಾವು ಸಾಧನೆಯಲ್ಲಿ ತೊಡಗಿಸ್ಕೋತೀವಿ, ನಾವು ಪರಿಶುದ್ಧ ಭಕ್ತಿಯ ಸ್ಥಿತಿಗೆ ನಾವು ಹೋಗ್ತೀವಿ. ಅವಾಗ ಏನಾಗುತ್ತೆ, ಈ ಭವಬಂಧನದಿಂದ ನಾವು ಮುಕ್ತರಾಗ್ತೀವಿ. ಐಹಿಕ ಕಲ್ಮಶ ಸೋಂಕನ್ನು ನಾವು ಹೋಗ್ತೇವೆ. ನೋಡಿ, ಐಹಿಕ ಕಲ್ಮಶ ಅಂದರೆ ಇದೇನು? ಈ ಶರೀರದೊಂದಿಗೆ ನಮ್ಮನ್ನ ಗುರುತಿಸ್ಕೊಳ್ಳೋದು. ಅದೇ ನಾವು ಆಗಲೇ ಹೇಳಿದ್ವಿ, ನಾನು ನನ್ನದು. ಇದು ಏನಿದೆ ನಮಗೆ ಈ ಭವಸಾಗರದಲ್ಲಿ ನಮಗೆ ಬಂಧನಕ್ಕೆ ಕಾರಣ ಆಗುತ್ತೆ. ಇದರಿಂದನೇ ನಾವು ದುಃಖಕ್ಕೆ ಒಳಗಾಗ್ತಾ ಇದ್ದೀವಿ. ನಿಜವಾಗಿಯೂ ದುಃಖಕ್ಕೆ ಕಾರಣ ಏನು? ನಾನು ನನ್ನದು ಅನ್ನೋದು. ಯಾವಾಗ ನಾವು ಈ ಒಂದು ಅಜ್ಞಾನದಿಂದ ಹೊರಗೆ ಬರ್ತೀವಿ, ಆವಾಗಲೇ ನಮಗೆ ನಿಜವಾದ ಶಾಂತಿ, ನೆಮ್ಮದಿ, ಸುಖ ಅನ್ನೋದು ಸಿಗುತ್ತೆ. ಅದಕ್ಕೆ ನೋಡಿ, ಭಗವಂತ ಇನ್ನು ಹೇಳಿದ್ವಲ್ಲ ಮುಂದಿನ ಈ ಶ್ಲೋಕಗಳಲ್ಲಿ ಯತ್ ಕರೋಷಿ ಯದ್ ದರ್ಶನಾಸಿ. ಭಗವಂತ ಯಾಕೆ ಹೇಳ್ತಾ ಇದ್ದಾರೆ? ನನಗೋಸ್ಕರ ನೀವು ಎಲ್ಲವನ್ನು ಮಾಡಿ ನನಗೆ ಅರ್ಪಣೆ ಮಾಡಿ ಅಂತೇಳಿ ಭಗವಂತ ಯಾಕೆ ಹೇಳ್ತಾ ಇದ್ದಾರೆ? ಅದು ನಮ್ಮ ಒಳಿತಕ್ಕೆ. ಯಾವ ರೀತಿ ಹೇಳಿರ್ಬೇಕಂದ್ರೆ ನೋಡಿ, ಈಗ ನಮ್ಮ ಶರೀರದಲ್ಲಿ ನನ್ನ ಕೈಗಳಿದೆ, ಕಾಲುಗಳಿದೆ. ಕಾಲುಗಳಿಂದ ಏನು ಮಾಡ್ತೀವಿ? ಹೋಗಿ ಆಹಾರಗಳನ್ನು ತೊಗೊಂಬರ್ತೀವಿ, ಕೈಗಳಿಂದ ಆಹಾರವನ್ನು ರೆಡಿ ಮಾಡ್ತೀವಿ. ಆದರೆ ಎಲ್ಲಿ ಹಾಕ್ತಾ ಇದ್ದೀವಿ? ಹೊಟ್ಟೆಗೆ ಹಾಕ್ತಾ ಇದ್ದೀವಿ. ಆಗ ವಿಚಾರ ಮಾಡ್ಬೋದಲ್ಲ, ಕೈ ಕಾಲು ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ, ಹೊಟ್ಟೆಗೆ ಯಾಕೆ ಹಾಕಬೇಕು? ಈ ರೀತಿ ವಿಚಾರ ಮಾಡಿ, ಈ ರೀತಿ ಅವ್ರು ಕೆಲಸ ಮಾಡಿಲ್ಲ ಅಂದರೆ ಏನಾಗುತ್ತೆ? ಕೈ ಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಅಂದರೆ ನಿಜವಾಗಿಯೂ ಕೈ ಕಾಲುಗಳಿಗೆ ಪೋಷಣೆ ಯಾವಾಗ ಆಗುತ್ತೆ? ಹೊಟ್ಟೆಗೆ ಆಹಾರ ಹಾಕಿದಾಗ. ಅದೇ ರೀತಿ ನಾವು ಯಾವಾಗ ಆ ಭಗವಂತನ ಸೇವೆಯನ್ನು ಮಾಡ್ತೀವಿ, ಆಗಲೇ ನಮಗೆ ನಿಜವಾದಂಥ ನಮ್ಮ ಪಾಲನೆ ಪೋಷಣೆ ಆಗುತ್ತೆ. ನಮಗೆ ನಿಜವಾದ ಆನಂದ, ತೃಪ್ತಿ ಎಲ್ಲವೂ ಯಾವಾಗ ಸಿಗುತ್ತೆ? ಆ ಭಗವಂತನ ಸೇವೆ ಮಾಡಿದಾಗನೇ. ಅದಕ್ಕೋಸ್ಕರನೇ ಭಗವಂತ ಹೇಳ್ತಾ ಇರೋದು ಯದ್ ಕರೋಷಿ ಯದ್ ದರ್ಶನಾಸಿ. ನೋಡಿ, ಏನೆಲ್ಲ ನಾವು ಕರ್ತವ್ಯಗಳನ್ನು ಮಾಡ್ತಾ ಇದ್ದೀವಿ, ಯಾರಿಗೋಸ್ಕರ? ಭಗವಂತನ ಸಂತುಷ್ಟಿಗೋಸ್ಕರನೇ ನಾವು ಕರ್ತವ್ಯಗಳನ್ನು ಮಾಡಬೇಕು. ಆಮೇಲೆ ಯದ್ ಕರೋಷಿ ಯದ್ ದರ್ಶನಾಸಿ ಅಂದರೆ ನಾವು ಏನೆಲ್ಲ ತೊಗೋತಾ ಇದ್ದೀವಿ ಆಹಾರಗಳನ್ನು ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಿ, ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನ ತೊಗೋಬೇಕು. ಆಮೇಲೆ ಯಜ್ಜುಹೋಷಿ. ನೋಡಿ, ಏನೆಲ್ಲ ದಾನಗಳನ್ನು ಕೊಡ್ತಾ ಇದ್ದೀವಿ ನಾವು. ಈಗ ಬರ್ತಾ ಇಲ್ಲ ಕೃಷ್ಣ ಜನ್ಮಾಷ್ಟಮಿಯಲ್ಲಿ
ಈಗ ಭಗವಂತನ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾವೆಲ್ಲ ಆಚರಣೆ ಮಾಡಬೇಕು. ವಿಶೇಷವಾಗಿ ಗೃಹಸ್ಥರಿಗೆ ಏನು ಹೇಳ್ತಾ ಇದ್ದಾರೆ, ದಾನವನ್ನು ಹೇಳಲಾಗಿದೆ. ಅದಕ್ಕೆ ಗೃಹಸ್ಥರಾಗಿ ನಾವೇನು ಮಾಡಬೇಕು, ಯಥೋಚ್ಛವಾಗಿ ಈ ಭಗವಂತನ ಉನ್ನತವಾದಂಥ ಈಗ ವಿಜೃಂಭಣೆ ಸೇವೆ ನಮಗೆ ಸಿಕ್ಕಿದೆ. ಜನ್ಮಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುವ ಸೆಪ್ಟೆಂಬರ್ 4ನೇ ತಾರೀಕಿದೆಯಲ್ಲ, ನಾವೇನು ಮಾಡಬೇಕು, ಯಥೇಚ್ಛವಾಗಿ ಭಗವಂತನ ಸೇವೆಯಲ್ಲಿ ದಾನಗಾನ ಕೊಡಬೇಕು. ಅದರಿಂದ ಯಾರಿಗೆ ಉದ್ಧಾರ ಆಗುತ್ತಾ ಇದೆ, ನಮಗೆ ಉದ್ಧಾರ ಆಗುತ್ತೆ, ನಮ್ಮ ಒಂದು ಉನ್ನತಿ ಆಗುತ್ತೆ. ನೋಡಿ, ಭೌತಿಕ ಜಗತ್ತಿನ ಪುಣ್ಯ ಕಾರ್ಯಗಳನ್ನು ಏನಾದರೂ ಮಾಡಿದರೆ ಅದನ್ನು ಏನು ಸಿಗುತ್ತೆ, ಪುಣ್ಯ ಸಿಗುತ್ತೆ. ಆ ಪುಣ್ಯದಿಂದ ಮತ್ತೆ ನಾವು ಆ ಪುಣ್ಯದ ಫಲವನ್ನು ಅನುಭವಿಸೋಕ್ಕೆ ಈ ಜಗತ್ತಿನಲ್ಲಿ ಮತ್ತೆ ನಾವು ಶರೀರಗಳನ್ನು ಪಡಿಬೇಕಾಗುತ್ತೆ. ಅಸದ್ ಯೋನಿ ಜನ್ಮಶು, ಮತ್ತೆ ನಾವು ಇಲ್ಲಿ ಜನ್ಮವನ್ನು ತಗೋಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಈ ಭವಸಾಗರ ಭೌತಿಕ ಜಗತ್ತೇನಿದೆ ಇದು ದುಃಖಗಳಿಂದ ತುಂಬಿದೆ. ನೋಡಿ, ನಾವು ನೋಡ್ತಾ ಇದೀವಲ್ಲ, ಭಗವಂತನು ಹೇಳ್ತಾ ಇದ್ದಾರೆ 8ನೇ ಅಧ್ಯಾಯ ಹಿಂದಿನ ಅಧ್ಯಾಯ 13ನೇ ಶ್ಲೋಕದಲ್ಲಿ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಈ ಭೌತಿಕ ಜಗತ್ತೇನಿದೆ ಇದು ದುಃಖಾಲಯ ಇದೆ, ಅಶಾಶ್ವತವಾಗಿದೆ. ಇದರ ಸ್ವಭಾವನೇ ಆಗಿದೆ. ನೋಡಿ, ಸಕ್ಕರೆ ಸ್ವಭಾವ ಏನು, ಸಿಹಿಯಾಗಿರೋದು. ಆಮೇಲೆ ಬೆಂಕಿಯ ಸ್ವಭಾವ ಏನು, ಶಾಖವನ್ನು ಕೊಡೋದು. ಅದೇ ರೀತಿ ಭೌತಿಕ ಜಗತ್ತಿನ ಸ್ವಭಾವ ಏನು, ದುಃಖಾಲಯ. ಮತ್ತೆ ಸ್ವಭಾವನೇ ಆದಿದ್ದ ಸ್ವಭಾವವನ್ನು ಆ ವಸ್ತುವಿಂದ ಬೇರ್ಪಡಿಸ್ಲಿಕ್ಕಾಗುತ್ತೆ? ಸಕ್ಕರೆಯಿಂದ ಸಿಹಿಯಿಂದ ಬೇರ್ಪಡಿಸ್ಲಿಕ್ಕಾಗುತ್ತೆ? ಇಲ್ಲ. ಅದಕ್ಕೆ ನಾವು ನಮ್ಮ ಪ್ರಯತ್ನದಿಂದ ಈ ಭೌತಿಕ ಜಗತ್ತಿನಲ್ಲಿ ನೋಡಿ ಸುಖವನ್ನು ಹುಡುಕ್ಲಿಕ್ಕೆ ಹೋದರೆ ಸಿಗಲ್ಲ. ಯಾಕೆ? ಭೌತಿಕ ಜಗತ್ತಿನ ಸ್ವಭಾವ ಏನಿದೆ, ದುಃಖಾಲಯ ಇದೆ, ಮತ್ತು ಅಶಾಶ್ವತವಾಗಿದೆ. ಇಲ್ಲಿ ಯಾವುದು ನಾವು ಏನು ತಿಳ್ಕೊತೀವಿ, ಎಲ್ಲವೂ ನನಗೆ ಸ್ಟೇಬಲ್ ಆಗಿರಬೇಕು, ಯಾವುದು ನನಗೆ ತೊಂದರೆ ಆಗಬಾರ್ದು, ಯಾವುದು ವಿಚಲಿತ, ಯಾವುದು ನೋಡಿ ಕ್ಷೀಣ ಆಗಬಾರ್ದು ಅಂತ ಇಚ್ಛೆ ಪಡ್ತೀವಿ. ಎಲ್ಲವೂ ಶಾಶ್ವತವಾಗಿರ್ಬೇಕು. ಯಾಕೆ? ನಮ್ಮ ಸ್ವರೂಪ ಏನಿದೆ, ನಾವು ಆತ್ಮ ಇದ್ದೀವಿ, ನಾವು ಶಾಶ್ವತವಾಗಿದೆ. ಅದಕ್ಕೆ ನಾವು ಇಲ್ಲಿನೂ ಏನು ತಿಳ್ಕೊತೀವಿ, ಎಲ್ಲವೂ ಸ್ಟೇಬಲ್ ಆಗಿರಬೇಕು, ಎಲ್ಲವೂ ಶಾಶ್ವತವಾಗಿರಬೇಕು. ಆದರೆ ಈ ಭೌತಿಕ ಜಗತ್ತಿನ ಸ್ವಭಾವ ಏನಿದೆ, ಅಶಾಶ್ವತವಾಗಿದೆ, ದುಃಖಾಲಯ ಇದೆ. ಅದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ನಾವು ನಮ್ಮ ಶ್ರಮದಿಂದ ಶಾಂತಿ ಸುಖವನ್ನು ಪಡಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಯಾವ ಪ್ರಯತ್ನವನ್ನು ಮಾಡಿದಾಗ ಆಗುತ್ತೆ, ಇದು ಆತ್ಮದ ನಿಜವಾದ ಸ್ವರೂಪವನ್ನು ಅರಿತು ಆತ್ಮದ ನಿಜವಾದ ಕರ್ತವ್ಯವನ್ನು ಪಾಲನೆ ಮಾಡಿದಾಗನೇ ನಮಗೆ ನಿಜವಾದ ಆನಂದ ಈ ಭವಸಾಗರದಲ್ಲಿ ಸಿಗುತ್ತೆ. ನೀನು ಆ ಭಗವಂತನಿಗೆ ಎದ್ ಕರೋಶಿ. ಈಗ ಭಗವಂತನ ಸೇವೆಯನ್ನು ನಾವು ಮಾಡೋದರಿಂದ ಏನಾಗುತ್ತೆ, ನಮಗೆ ನಿಜವಾದ ಆನಂದ, ತೃಪ್ತಿ, ನಮ್ಮ ಪಾಲನೆ ಪೋಷಣೆ ಎಲ್ಲವೂ ಯಾವಾಗ ಆಗುತ್ತೆ, ಆ ಭಗವಂತನಿಗೆ ನಾವು ಸೇವೆಯನ್ನು ಮಾಡೋದ್ರಿಂದ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇರೋದು. ಭಗವಂತ ಯಾರಿಗೋಸ್ಕರ ಹೇಳ್ತಾ ಇರೋದು? ನಮ್ಮ ಭಗವಂತನಿಗೆ ಏನು ಕಡಿಮೆ ಇಲ್ಲ, ಭಗವಂತನಿಗೇನು ನಮ್ಮ ಲಕ್ಷ್ಮೀದು. ಭಗವಂತ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವ ಸ್ತುತಿ ಮಾಡ್ತಾ ಇದ್ದಾರೆ. ಚಿಂತಾಮಣಿ ಪ್ರಕರ್ಷ ಶುಕಲ್ಪ ವೃಕ್ಷ ಲಾಕ್ಷಾರುತೇಷು ಸುರಭಿರ್ ಅವಿಪಾಲಯನ್ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನೋಡಿ, ಸಹಸ್ರ ಲಕ್ಷ್ಮಿಯರು ಭಗವಂತನ ಸೇವೆಯಲ್ಲಿ ಅಲ್ಲಿ ತೊಡಗಿದ್ದಾರೆ, ಭಗವಂತನ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ. ಭಗವಂತನಿಗೇನು ಯಾವುದು ಐಶ್ವರ್ಯ ಕಡಿಮೆ ಇಲ್ಲ. ಆದರೆ ನಾವು ಭಗವಂತನ ಸೇವೆಯಲ್ಲಿ ತೊಡಗೋದ್ರಿಂದ ಯಾರಿಗೆ ಲಾಭ ಇದೆ? ನಮಗೆ ಲಾಭ ಇದೆ. ನಮಗೆ ನಿಜವಾದಂಥ ಆನಂದ, ತೃಪ್ತಿ, ನಮ್ಮ ಒಂದು ನಿಜವಾದಂಥ ಶುದ್ಧೀಕರಣ, ನಮ್ಮ ನಿಜವಾದ ಗುರಿಯ ಪ್ರಾಪ್ತಿ ಎಲ್ಲವೂ ಯಾವಾಗುತ್ತೆ? ಆ ಭಗವಂತನ ಸೇವೆ ಮಾಡೋದು. ಅದಕ್ಕೆ ಭಗವಂತ ನೇರವಾಗಿ ಹೇಳ್ತಾ ಇದ್ದಾರೆ, ನೀವೇನು ಮಾಡಿ, ಏನೆಲ್ಲ ಮಾಡ್ತಾ ಇದ್ದೀರಿ ನನಗೋಸ್ಕರ ಮಾಡಿ ಅಂತ. ಅದಕ್ಕೆ ಯದ್ ಕರೋಷಿ ಯದ್ ದರ್ಶನಾಸಿ ಯದ್ ಜುಹುಷಿ ದಾಸ್ಯಸ್ ಯದ್ ತಪಸ್ವಸಿ ಕಂತುಯ ಮತ್ಕುರುಷ ಮದ್ದರ್ಪಣಂ. ಈ ರೀತಿ ಆವಾಗ ನಾವು ಆ ಭಗವಂತನ ಆದೇಶಗಳನ್ನು ನೇರವಾಗಿ ನಾವು ಪಾಲನೆ ಮಾಡ್ತೀವಿ. ಆವಾಗ ನಾವು ನಮ್ಮ ಈ ಭವಸಾಗರದಿಂದ ಮುಕ್ತರಾಗ್ತೀವಿ. ಇದು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪ್ರಾರಂಭವಾಗಿದೆ. ಆದರೆ ದೇಹದ ಚಟುವಟಿಕೆಗಳು ತಾನು ದೇಹವಲ್ಲ ಎಂಬ ಅರಿವಿನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. ನೋಡಿ, ಇಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ತಗೊಳ್ಳೋದಂದರೆ ಕೇವಲ ನಾವು ಆತ್ಮದೇವ ಅಂತ ಹೇಳಿ ತಿಳ್ಕೊಂಡ್ಬಿಟ್ರೆ ಅದು ಸಂಪೂರ್ಣ ಜ್ಞಾನ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ದೇಹವಲ್ಲ, ಅರಿವಿನ ಆಧ್ಯಾತ್ಮಿಕ ಚಟುವಟಿಕೆಗಳ ವ್ಯತ್ಯಾಸವನ್ನು ಗುರುತು. ಅಂದರೆ ಆತ್ಮ, ನಾವು ದೇಹ, ಇದು ಬೇರೆ ಬೇರೆ ಅನ್ನೋದನ್ನು ಅಷ್ಟೇ ತಿಳ್ಕೊಂಡ್ಬಿಟ್ರೆ ಅದು ಪರಿಪೂರ್ಣವಾದಂಥ ಆಧ್ಯಾತ್ಮಿಕವಾದಂಥ ಜ್ಞಾನ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಆತ್ಮದ ನಿಜವಾದ ಚಟುವಟಿಕೆ ಏನಿದೆ,
ಅದನ್ನು ತಿಳ್ಕೊಂಡು ಅದರಲ್ಲಿ ಕಾರ್ಯಪ್ರವೃತ್ತರಾಗೋದೇನೆ ಅದು ಆಧ್ಯಾತ್ಮಿಕ ಜ್ಞಾನದ ಪರಿಪೂರ್ಣತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಿದೆ, ಜೀವೇರ ಸ್ವರೂಪ ಹೇ ಕೃಷ್ಣರ ನಿತ್ಯದಾಸ್. 7ನೇ ಅಧ್ಯಾಯದಲ್ಲಿ ನಾವು ಆಗಲೇ ದೇವೋತ್ತಮ ಪರಮ ಪುರುಷನ ಐಶ್ವರ್ಯ ಶಕ್ತಿ, ಅವನ ವಿವಿಧ ಶಕ್ತಿಗಳು, ಕೆಳಮಟ್ಟದ ಮತ್ತು ಉತ್ತಮ ಪ್ರಕೃತಿಗಳು ಹಾಗೂ ಎಲ್ಲ ಐಹಿಕ ಅಭಿವ್ಯಕ್ತಿಗಳನ್ನು ಚರ್ಚಿಸಿದ್ದೇವೆ. ನೋಡಿ, ಭಗವಂತ ತನ್ನ ಐಶ್ವರ್ಯದ ಕುರಿತು ಹಿಂದೆನೇ ಈಗ 7ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಎಲ್ಲವನ್ನು ಹೇಳಿದ್ದಾರೆ. ನೋಡಿ, ಅಲ್ಲಿ ಬಹಳ ಮಹತ್ವಪೂರ್ಣವಾದ ಜ್ಞಾನವನ್ನು ಭಗವಂತ ಕೊಡ್ತಾರೆ. 7.5 5-6 ಭೂಮಿರಾಪೋ ಅನಲೋವಾ ಇವು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ನೋಡಿ, ಈ ಜಡವಾದಂಥ ಈ ಪಂಚಮಹಾಭೂತಗಳು ಮತ್ತು ಬುದ್ಧಿ, ಮನಸ್ಸು, ಅಹಂಕಾರ ಇದೆಲ್ಲವೂ ಏನಿದೆ, ಇದು ನನ್ನ ಶಕ್ತಿಗಳಿದೆ, ಇದೆಲ್ಲವೂ ನನ್ನ ಶಕ್ತಿಗಳಿದೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಮತ್ತೆ ಅಪರೇಮಿತ ಸ್ವನ್ಯಂ ಪ್ರಕೃತಿ ವಿದ್ಧಿ ಮೇ ಪರಾಂ ಜೀವಭೂತಂ ಮಹಾಭಾವೋ ಏದಂ ದಾರ್ಯತೆ ಜಗತ್. ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಈ ಒಂದು ಅಪರಾ ಪ್ರಕೃತಿಗಿಂತ ಪರಾ ಪ್ರಕೃತಿ, ಇನ್ನೊಂದು ಶ್ರೇಷ್ಠವಾದಂಥ ನನ್ನ ಇನ್ನೊಂದು ಶಕ್ತಿ ಇದೆ. ಅದು ಏನು? ಆತ್ಮಗಳು. ಈ ಆತ್ಮಗಳು ಏನಿದೆ ಅದು ನನ್ನ ಶಕ್ತಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಈ ರೀತಿ ಈ ಭೌತಿಕ ಜಗತ್ತು ಎರಡು, ಏನು ಚೇತನವಾಗಿರೋದು, ಒಂದು ಜಡವಾಗಿರೋದು, ಎರಡು ಶಕ್ತಿಗಳಿಂದ ಕೂಡಿದೆ. ಎರಡರ ಮೂಲ ಯಾರಿದ್ದಾರೆ? ಆ ಭಗವಂತನೇ ಇದ್ದಾರೆ. ಈ ರೀತಿ ಈ ಜ್ಞಾನ, ಇದು ನಿಜವಾದ ಜ್ಞಾನ. ಈ ಜ್ಞಾನದ ಅರಿವು ನಮಗೆ ಸಂಪೂರ್ಣವಾಗಿ ಆಗಿಬಿಡಬೇಕು. ಈಗ 9ನೇ ಅಧ್ಯಾಯದಲ್ಲಿ ಭಗವಂತನ ವೈಭವವನ್ನು ಚಿತ್ರಿಸಲಾಗಿದೆ. ಈ ಶ್ಲೋಕದಲ್ಲಿ ಅನಸೂಯವೇ ಎನ್ನುವ ಸಂಸ್ಕೃತ ಪದವು ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಅವರು ಉತ್ತಮ ವಿದ್ವಾಂಸರಾಗಿದ್ದರೂ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಅಸೂಯೆ ಪಡುತ್ತಾರೆ. ಅತ್ಯಂತ ಪ್ರಗಲ್ಭ ಪಂಡಿತರು ಭಗವದ್ಗೀತೆಯನ್ನು ಕುರಿತು ಬಹು ತಪ್ಪಾಗಿ ಬರೆಯುತ್ತಾರೆ. ಅವರು ಈ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳೆಲ್ಲ ನಿಷ್ಪ್ರಯೋಜಕವಾಗುತ್ತವೆ. ನೋಡಿ, ಇಲ್ಲಿ ಪ್ರಭುಪಾದವರು ಅದನ್ನ ಬರಿತಾ ಇದ್ದಾರೆ. ಯಾವ ರೀತಿ ಇದು ಅಸೂಯೆ ಅನ್ನೋದು ಯಾವ ರೀತಿ ಪ್ರಕಟ ಆಗುತ್ತೆ? ಈಗ ಯಾರು ಬಹಳ ಪ್ರಗಲ್ಭ ಪಂಡಿತರಿದ್ದಾರೆ, ವಿದ್ವಾಂಸರಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಭಗವದ್ಗೀತೆಯ ಮೂಲ ಏನು ಅರ್ಥ ಇದೆ ಅದನ್ನು ಅವರು ತಿರುಚಿ ಬರೆದು ಬಿಡ್ತಾರೆ. ಯಾಕೆ? ಅವರಿಗೆ ಭಗವಂತನ ಕುರಿತು ಏನಿದೆ, ಅಸೂಯೆ ಇದೆ. ಕೆಲವು ಉದಾಹರಣೆ ಸಹಿತವಾಗಿ ಹೇಳ್ಬೇಕಂದ್ರೆ ಯಾವ ರೀತಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದರೆ, ಆ ಭಗವಂತನಿಗೆ ನೀವು ಭಗವಂತನಿಗೆ ಶರಣಾಗಬೇಡಿ, ಭಗವಂತನ ಒಳಗಡೆ ಇರುವಂಥ ಆತ್ಮಕ್ಕೆ ಶರಣಾಗಿ ಅಂತ ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ. ಅಂದರೆ ಇವರು ಅನುವಾದ ಭಾವಾರ್ಥನ ಬರೆಯುವಾಗ ಅಂದರೆ ಅವರು ಏನು ಮಾಡ್ತಾ ಇದ್ದಾರೆ, ಕೃಷ್ಣನನ್ನು ಸಾಮಾನ್ಯ ಪುರುಷನ ಹಾಗೆ ಅವರು ಪ್ರಸ್ತುತಗೊಳಿಸ್ತಾರೆ. ಕೃಷ್ಣನನ್ನೇ ದೇವೋತ್ತಮ ಪರಮ ಪುರುಷ ಅಂತೇಳಿ ಅವರು ಪ್ರಸ್ತುತಪಡಿಸಲ್ಲ. ಈ ರೀತಿ ಅರ್ಥವನ್ನು ಏನು ಮಾಡ್ತಾ ಇದ್ದಾರೆ, ಅವರು ಅದನ್ನ ತಿರುಚಿ ಬರೀತಾರೆ. ಇದು ಅಸೂಯೆಯನ್ನು ಪ್ರಕಟಗೊಳಿಸ್ತಾ ಇದೆ. ಈ ರೀತಿ ಅವರು ವ್ಯಾಖ್ಯಾನಗಳು ಬರೋದರಿಂದ, ಈ ರೀತಿ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾರೆ ಅದರಿಂದ ಏನು ಯಾವುದೇ ಪ್ರಯೋಜನಗಳಾಗಲ್ಲ. ಈ ರೀತಿ ಎಷ್ಟೋ ಭಗವದ್ಗೀತೆ ಮೇಲೆ ವ್ಯಾಖ್ಯಾನಗಳನ್ನು ಸಂಸ್ಕೃತ ಪಂಡಿತರು, ವಿದ್ವಾಂಸರೆಲ್ಲ ಬರೆದಿದ್ದಾರೆ. ಇದೆಲ್ಲವೂ ನಿಷ್ಪ್ರಯೋಜಕ ಆಗುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ನಾವೀಗ ಆಗಲೇ ಹೇಳಿದ್ವಲ್ಲ, ಆತ್ಮ ಸಾಕ್ಷಾತ್ಕಾರ ಪಡೆದಂಥ ಆಚಾರ್ಯರಿಂದ ಎಕ್ಸ್ರೇ ಫಿಲ್ಮ್ ಉದಾಹರಣೆ ಕೊಟ್ಟಿವಲ್ಲ, ಅದೇ ರೀತಿ ಆಚಾರ್ಯರಿಂದ ಯಾವಾಗ ನಾವು ನಿಜವಾದ ಈಗಿನ ಶ್ರವಣ ಮಾಡ್ತೀವಿ ಆಗಲೇ ನಮಗೆ ಈ ಜ್ಞಾನದ ಸಾಕ್ಷಾತ್ಕಾರ ಆಗುತ್ತೆ. ಪ್ರಭುವಿನ ಭಕ್ತರ ವ್ಯಾಖ್ಯಾನಗಳು ಪ್ರಾಮಾಣಿಕವಾದವು. ನೋಡಿ, ಆ ಭಗವಂತನ ಭಕ್ತರಿಂದ ಬರುವಂಥ ವ್ಯಾಖ್ಯಾನಗಳನ್ನು ನಾವು ಶ್ರವಣ ಮಾಡಬೇಕು. ಅಸೂಯಾಪರನಾದವನು ಭಗವದ್ಗೀತೆಯನ್ನು ವಿವರಿಸಲಾರ ಅಥವಾ ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ನೀಡಲಾರ. ಕೃಷ್ಣನನ್ನು ಅರಿಯದೇ ಅವನ ಚಾರಿತ್ರ್ಯವನ್ನು ಟೀಕಿಸುವುದು ಶುದ್ಧ ಮೂರ್ಖ. ನೋಡಿ, ಇಲ್ಲಿ ಏನು ತಪ್ಪು ಆಗುತ್ತೆ, ಭಗವಂತನ ಕುರಿತು ಸಂಪೂರ್ಣ ಜ್ಞಾನ ಇಲ್ಲ, ಅದರಿಂದನೇ ಏನಾಗಿಬಿಡುತ್ತೆ, ಅಲ್ಲಿ ದೂಷಿಸುವಂಥ ಪ್ರವೃತ್ತಿ ಬಂದ್ಬಿಡುತ್ತೆ. ಅದಕ್ಕೆ ಆದ್ದರಿಂದ ಇಂಥ ವ್ಯಾಖ್ಯಾನಗಳನ್ನು ದೂರ ಇಡಬೇಕು. ಅವರಿಗೆ ಪರಿಪೂರ್ಣ ಜ್ಞಾನ ಇಲ್ಲ, ಹೀಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ದೂಷಿಸ್ತಾ ಇದ್ದಾರೆ. ಕೃಷ್ಣನು ದೇವೋತ್ತಮ ಪರಮ ಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಅರ್ಥ ಮಾಡಿಕೊಂಡವನಿಗೆ ಈ ಅಧ್ಯಾಯಗಳಿಂದ ಬಹು ಪ್ರಯೋಜನ ಉಂಟು. ಹಾಗಾದರೆ ಏನನ್ನ ಸ್ವೀಕಾರ ಮಾಡ್ಬೇಕು ನಾವು? ಯಾವ ಒಂದು ಹಂತದಲ್ಲಿ ಇರಬೇಕು? ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಪರಮ ಈಶ್ವರ ಅನ್ನೋದನ್ನು ನಾವು ಮೊದಲು ಸ್ವೀಕಾರ ಮಾಡ್ಬೇಕಂತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನನ್ನು ಏನಂತ ಸಂಬೋಧನೆ ಮಾಡ್ತಾ ಇದ್ದಾರೆ? ಭಗವಾನ್.
ನೋಡಿ, ಭಗವಾನದ ಶಬ್ದದ ವ್ಯಾಖ್ಯಾನವನ್ನು ಪರಾಶರ ಮುನಿಗಳು, ವ್ಯಾಸ ಮಹರ್ಷಿಗಳ ತಂದೆಯಾದಂಥ ಪರಾಶರ ಮುನಿಗಳು ಹೇಳ್ತಾ ಇದ್ದಾರೆ. ಐಶ್ವರ್ಯಶ ಸಮಗ್ರ ನೋಡಿ, ಇದು ಶ್ಲೋಕ ಬರುತ್ತೆ ಇಲ್ಲಿ. ಸಂಪೂರ್ಣ ಶಕ್ತಿ ನೋಡಿ, ಸಂಪೂರ್ಣ ಸೌಂದರ್ಯ, 6 ಐಶ್ವರ್ಯಗಳು ಯಾರಲ್ಲಿ ಪರಿಪೂರ್ಣವಾಗಿದೆ ಅವರನ್ನು ಭಗವಾನ್ ಅಂತ ಹೇಳಿಬಿಟ್ಟು ನಾವು ಸಂಬೋಧನೆ ಮಾಡಬೇಕಂತ ಯಾರು ಹೇಳ್ತಾ ಇದ್ದಾರೆ? ವ್ಯಾಸ ಮಹರ್ಷಿಗಳ ತಂದೆಯಾದಂಥ ಪರಾಶರ ಮುನಿಗಳು. ಅಲ್ಲಿ ಸಂಪೂರ್ಣ ಸೌಂದರ್ಯ ಅದು ಸೌಂದರ್ಯದ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಭಗವಂತನಷ್ಟು ಸುಂದರವಾಗಿರುವಂಥ ವ್ಯಕ್ತಿ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವ ಸ್ತುತಿ ಮಾಡ್ತಾ ಇದ್ದಾರೆ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಅಂದರೆ ಹೇಳ್ತಾರೆ, ಒಂದು ಬ್ರಹ್ಮಾಂಡದಲ್ಲಿ ಅತ್ಯಂತ ಸುಂದರವಾದ ವ್ಯಕ್ತಿ ಅಂದರೆ ಕಂದರ್ಪ, ಅಂದರೆ ಕಾಮದೇವ ಅಂತ ಹೇಳ್ತಾರೆ. ಕಾಮದೇವನಿದ್ದಾರೆ ಒಂದು ಬ್ರಹ್ಮಾಂಡದಲ್ಲಿ ಸುಂದರವಾದ ವ್ಯಕ್ತಿ. ನಾವು ಈ ಭೂಲೋಕದಲ್ಲಿ ನೋಡ್ತೀವಲ್ಲ, ಯಾರೋ ಹೀರೋಗಳು ಅವರನ್ನು ಭಾಳ ಸುಂದರ ಅಂತ ಕೂತಿ. ಆದರೆ ಒಂದು ಬ್ರಹ್ಮಾಂಡದಲ್ಲಿ ಸುಂದರವಾದ ವ್ಯಕ್ತಿ ಯಾರು? ಅತ್ಯಂತ ಸುಂದರವೇ ಕಾಮದೇವ. ಈ ರೀತಿ ಕೋಟಿ ಕೋಟಿ ಕಾಮದೇವರ ಸೌಂದರ್ಯವನ್ನು ಒಟ್ಟಿಗೆ ಕೂಡಿ ಹೋಲಿಸಿದರೂ ಕೃಷ್ಣನ ಸೌಂದರ್ಯಕ್ಕೆ ಅದನ್ನು ಹೋಲಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಈ ರೀತಿ ಆ ಭಗವಂತನ ಸೌಂದರ್ಯಕ್ಕೆ ಬೇರೆ ಯಾರನ್ನೂ ಹೋಲಿಸ್ಲಿಕ್ಕಾಗಲ್ಲ, ಸುಂದರತೆಯನ್ನು ಕಂಪೇರ್ ಮಾಡಿದರೆ. ಅಲ್ಲಿ ಶುಕದೇವ ಗೋಸ್ವಾಮಿಗಳು ಭಾಗವತಂದಲ್ಲಿ ಗೋಕುಲದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಯಾವಾಗ ಕೃಷ್ಣ ಗೋವುಗಳನ್ನು ಕಾಯಲಿಕ್ಕೆ ಮನೆಯಿಂದ ಹೊರಗೆ ಬರ್ತಾರೆ, ಆಗ ಅಲ್ಲಿರುವಂಥ ಎಲ್ಲ ಗೋವುಗಳು, ಆಮೇಲೆ ಎಲ್ಲ ಗೋಕುಲದ ವಾಸಿಗಳು ಕೃಷ್ಣನ ನೋಡಿ ಚಿತ್ರವತ್ತ ಆಗಿಬಿಡ್ತದಂತೆ. ಎಲ್ಲವೂ ಅಂದರೆ ಸ್ಟ್ಯಾಚ್ಯೂ ಥರ ಆಗಿಬಿಡುತ್ತಂತೆ ಆ ಕೃಷ್ಣನ ಸೌಂದರ್ಯವನ್ನು ನೋಡಿ. ಎಲ್ಲವೂ ಚಿತ್ರವತ್ ಅಂದರೆ ಎಲ್ಲರೂ ಮುಗ್ಧರಾಗಿಬಿಡ್ತಾರೆ ಭಗವಂತನ ಆ ಸೌಂದರ್ಯವನ್ನು ನೋಡಿ. ಭಗವಂತನಿಗೆ ಒಂದು ಹೆಸರೇನಿದೆ, ಮದನ ಮೋಹನ್ ಅಂತೇಳಿ. ಈ ರೀತಿ ಆ ಭಗವಂತ ಸೌಂದರ್ಯದಲ್ಲಿ ಪರಿಪೂರ್ಣ ಆಗಿದ್ದಾನೆ. ಸೌಂದರ್ಯ ಶಕ್ತಿಯ ಬಗ್ಗೆ ಅಂದರೆ ಭಗವಂತ 7 ವರ್ಷದ ಬಾಲಕಿದ್ದಾಗ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದರು ಸತತವಾಗಿ 7 ದಿನಗಳವರೆಗೆ ಅಲ್ಲ. ಎಡಗೈಯ ಕಿರುಬಳ್ಳಲ್ಲಿ, ಅದರಲ್ಲಿ ನಮಗೆ ಎಡಗೈಯಲ್ಲಿ ಏನು ಕೆಲಸ ಮಾಡ್ಬೋದು, ನಾವು ಏನು ಮಾಡಲಿಕ್ಕಾಗಲ್ಲ. ಆ ರೀತಿ ಆ ಒಂದು ನೋಡಿ, ನಾವು ಹೋದರೆ ಗೋವರ್ಧನ ಪರಿಕ್ರಮೆಗೆ 21 ಕಿಲೋಮೀಟರ್ ಅದು ಸರೌಂಡಿಂಗ್ ಇದೆ. ಆ ರೀತಿ ಆ ಒಂದು ಗೋವರ್ಧನ ಪರ್ವತವನ್ನು ಭಗವಂತ ಎತ್ತಿ ಹಿಡಿದರು ನೋಡಿ. ಆ ರೀತಿ ಆ ಭಗವಂತನ ಶಕ್ತಿಗೆ ನಾವು ಯಾವುದನ್ನು ಹೋಲಿಸ್ಲಿಕ್ಕಾಗಲ್ಲ. ಸಂಪೂರ್ಣ ಶಕ್ತಿ, ಸಂಪೂರ್ಣ ಸೌಂದರ್ಯ, ಆಮೇಲೆ ಸಂಪೂರ್ಣ ಸಂಪತ್ತು ನೋಡಿ. ದ್ವಾರಕೆಯಲ್ಲಿ ಭಗವಂತನ ಪತ್ನಿಯರು 16,108 ಪತ್ನಿಯರಿಗೂ ಸ್ವರ್ಣದ ಮಹಲುಗಳಿತ್ತು. ಮತ್ತು ಅದರದೆಲ್ಲ ಫ್ಲೋರಿಂಗು ಮುತ್ತು ರತ್ನ ಹವಳಗಳಿಂದ ಅದರ ಫ್ಲೋರಿಂಗ್ ಎಲ್ಲ ಆಗಿತ್ತು. ಈ ರೀತಿ ಆ ಸಂಪತ್ತಿಗೆ, ಭಗವಂತನ ಐಶ್ವರ್ಯಕ್ಕೂ ಯಾರನ್ನೂ ಹೋಲಿಸ್ಲಿಕ್ಕಾಗಲ್ಲ. ಸೌಂದರ್ಯ, ಆಮೇಲೆ ಸಂಪೂರ್ಣ ಜ್ಞಾನ. ಭಗವಂತ ನೋಡಿ, ಇದನ್ನು ಭಗವದ್ಗೀತೆಯನ್ನು ಕೇವಲ 45 ನಿಮಿಷದಲ್ಲಿ ಕೃಷ್ಣನಿಗೆ ಬೋಧನೆ ಮಾಡಿಬಿಟ್ರು. ನಾವು ಒಂದು ಶ್ಲೋಕವನ್ನು ಅರಿತುಕೋಬೇಕು, ಕಂಠಪಾಠ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. 700 ಶ್ಲೋಕಗಳನ್ನು ಭಗವಂತ 45 ನಿಮಿಷದಲ್ಲಿ ಉಪದೇಶ ಮಾಡೋದು ಅಷ್ಟೇ ಅಲ್ಲ, ಆ ಅರ್ಜುನನನ್ನು ಅವರು ಪರಿವರ್ತನೆ ಮಾಡಿಬಿಟ್ರು, ಅವರ ಮನೋಸ್ಥಿತಿಯನ್ನು ಬದಲಾವಣೆ ಮಾಡಿಬಿಟ್ರು. ಈ ರೀತಿ ಆ ಸಂಪೂರ್ಣ ಜ್ಞಾನ, ಸಂಪೂರ್ಣ ವೈರಾಗ್ಯದಲ್ಲಿ ನೋಡಿ ಭಗವಂತ ಪೂರ್ಣ ವಿರಕ್ತರಾಗಿದ್ದಾರೆ. ಅಲ್ಲಿ ಗೋಕುಲದಲ್ಲಿ ಭಗವಂತ ತುಂಬ ಬಾಲ್ಯಲೀಲೆಯಲ್ಲಿ ತುಂಬ ಆನಂದವನ್ನು ಪಡಿತಾ ಇದ್ದರು. ಆ ಗೋವುಗಳ ಜೊತೆ, ಆ ಗೋಪಾಲಕರ ಜೊತೆ, ಗೋಪಿಯರ ಜೊತೆ, ಆಮೇಲೆ ವಾತ್ಸಲ್ಯ ರಸದಲ್ಲಿ ನಂದಮಾರ ಯಶೋಮಾತ ಜೊತೆ. ಯಾವಾಗ ಅಕ್ರೂರ ಅಲ್ಲಿ ಕರೀಲಿಕ್ಕೆ ಬಂದರು, ಅವರು ಹಿಂದಿನ ದಿವಸ ಬಂದರು. ಮರನೇ ದಿವಸವೇ ಅಕ್ರೂರನ ಜೊತೆ ಅವರು ಆ 12ನೇ ವರ್ಷದ ವಯಸ್ಸಿನಲ್ಲಿ ಅವ್ರು ಏನಾಯಿತು, ಅಲ್ಲಿಂದ ಗೋಕುಲದಿಂದ ಅವರು ತ್ವರಿತವಾಗಿ ಇಮಿಡಿಯೇಟಾಗಿ ಅವರು ಅಲ್ಲಿಂದ ಬಂದುಬಿಟ್ರು. ಭಗವಂತ ಹೊರಟು ನಿಂತುಬಿಟ್ರು. ಅಂದರೆ ಭಗವಂತ ಪೂರ್ಣ ವಿರಕ್ತರಾಗಿದ್ದಾರೆ. ಭಗವಂತನಿಗೇನು ನೋಡಪ್ಪ ಇಲ್ಲಿ ಎಲ್ಲ ನನಗೆ ಆನಂದ ಸಿಗ್ತದೆ, ಇಲ್ಲೇ ಇರಬೇಕು, ಭಗವಂತನಿಗೆ ಯಾವುದೇ ಇದನ್ನಿಲ್ಲ, ಆಸಕ್ತಿ ಅನ್ನೋದಿಲ್ಲ. ಭಗವಂತ ಪೂರ್ಣ ವಿರಕ್ತರಾಗಿದ್ದಾರೆ. ಹೀಗಾಗಿ ಭಗವಂತನ ವೈರಾಗ್ಯದಲ್ಲಿ ಸಂಪೂರ್ಣ ವೈರಾಗ್ಯದಲ್ಲಿದ್ದಾರೆ. ಆಮೇಲೆ ಯಶಸ್ಸು ನೋಡಿ, ಭಗವಂತನ ಯಶಸ್ಸನ್ನು ಸದಾ ಸ್ತುತಿ ಆಗ್ತಾನೆ ಇರುತ್ತೆ. ಭಗವಂತ ಏನೇ ರೀತಿ ಕಾರ್ಯಗಳನ್ನು ಮಾಡಿ ನೋಡಿ, ಭಗವಂತ ರಣರಂಗವನ್ನು ಬಿಟ್ಟು ಓಡಿ ಹೋಗಿದ್ರು. ಅದಕ್ಕೆ ಆ ದ್ವಾರಕೆಯಲ್ಲಿ ಆ ಸ್ಥಾನದಲ್ಲಿ ಈಗೂ ಮಂದಿರ ಇದೆ, ರಣಛೋಡ್ ರಾಯ್ ಅಂತೇಳಿ. ಅಂದರೆ ಭಗವಂತನ ಸ್ತುತಿ ಆ ರೀತಿ ಆಗ್ತಾನೆ ಇರುತ್ತೆ. ಆಮೇಲೆ ಭಗವಂತ ಬೆನ್ನೆ ಕದ್ದರು ಅಂತೇಳಿ ಭಗವಂತನ ಸ್ತುತಿಯನ್ನು ಆ ಒಂದು ಕಾರ್ಯದಿಂದನೂ ಸ್ತುತಿ ಮಾಡೋದು. ಆದರೆ ಭೌತಿಕ ಜಗತ್ತಿನಲ್ಲಿ ಈ ಕಾರ್ಯಗಳು ಏನಾಗುತ್ತೆ, ನಿಮ್ನವಾಗಿರುತ್ತೆ. ಅಂದರೆ ಭಗವಂತ ವಿಶೇಷವಾದಂಥ ಏನೇ ಕಾರ್ಯಗಳದ್ದು ಅದು ಲೀಲೆಗಳಾಗಿ ಪರಿವರ್ತನೆ ಆಗುತ್ತೆ. ಭಗವಂತನ ಯಶಸ್ಸು ಮತ್ತು ಸದಾ ಅದು ಸ್ತುತಿ ಆಗ್ತಾ ಇರುತ್ತೆ. ಭೌತಿಕ ಜಗತ್ತಿನಲ್ಲಿ ಯಶಸ್ಸು ಏನಿರುತ್ತೆ, ಆ ವ್ಯಕ್ತಿ ಇರುವಾಗಲೇ ಒಮ್ಮೆ ಅದು ಯಶಸ್ಸು ಹೋಗ್ಬಿಡುತ್ತೆ, ಅಥವಾ ವ್ಯಕ್ತಿ ಹೋದ್ಮೇಲೆ ಅದು ಯಾರಿಗೂ ಗೊತ್ತೇ ಇರಲ್ಲ.
ಉದಾಹರಣೆಗೆ ಯಾರು ಫಿಲ್ಮ್ ಸ್ಟಾರು ಅವ್ರದ್ದೆಲ್ಲ ಸ್ತುತಿ ಮಾಡ್ತಾ ಇರ್ತಾರೆ, ಆ ವ್ಯಕ್ತಿ ಹೋದ್ಮೇಲೆ ಎಲ್ಲರೂ ಮರ್ತು ಬಿಡ್ತಾರೆ. ಹಿಂದೆ ರಾಜ್ಕುಮಾರ್ ಅಂತಿದ್ರಲ್ಲ, ಅವ್ರದ್ದು ಈಗೇನು ಗೊತ್ತಿದೆ ಯಾರ್ದು ಆ ಹೆಸರೇ ಗೊತ್ತಿಲ್ಲ, ಯಶಸ್ಸು ಹೋಗ್ಬಿಟ್ಟು. ಆದರೆ ಭಗವಂತನ ಯಶಸ್ಸು ಸೃಷ್ಟಿ ಇರುವವರೆಗೂ ಆ ಸ್ತುತಿ ಆಗ್ತಾನೆ ಇರುತ್ತೆ. ಈ ರೀತಿ ಸಂಪೂರ್ಣವಾದಂಥ ಈ 6 ಐಶ್ವರ್ಯಗಳು ಯಾರಲ್ಲಿ ಪರಿಪೂರ್ಣವಾಗಿದೆ? ಹಾಗಾದರೆ ಕೃಷ್ಣನಲ್ಲಿ. ಹೀಗಾಗಿ ನಾವು ಭಗವಾನ್ ಅಂದರೆ ದೇವೋತ್ತಮ ಪರಮ ಪುರುಷ ಭಗವಂತ ಯಾರು ಅಂತ ಹೇಳಿ ಸ್ವೀಕಾರ ಮಾಡೋಕ್ಕಾಗುತ್ತೆ? ಆ ಕೃಷ್ಣನನ್ನು. ಹೀಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಯಾರು ಅರ್ಥ ಮಾಡಿಕೊಳ್ತಾರೆ ಅವರಿಗೆ ಏನಾಗುತ್ತೆ? ಈ ಜ್ಞಾನದ ಸಾಕ್ಷಾತ್ಕಾರ ಆಗುತ್ತೆ. ಹರೇ ಕೃಷ್ಣ. ಹೀಗೆ ಮುಂದೆ ಈ ಜ್ಞಾನ ಈಗ ನೋಡಿ, ಏನು ಭಗವಂತ ಈ ಜ್ಞಾನ ಕೊಡೋರಿದ್ದಾರೆ, ಅದರ ಮಹಿಮೆ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ. ಶ್ಲೋಕ 2ರಲ್ಲಿ ನಾವು ಮುಂದೆ ಅವಕಾಶ ಸಿಕ್ಕಾಗ ಇದರ ಚರ್ಚೆಯನ್ನು ಮತ್ತೆ ಮಾಡೋಣ. ಈಗ ಸಮಯ ಆಗಿಬಿಟ್ಟಿದೆ. ಹರೇ ಕೃಷ್ಣ. ಯಾರದ ಏನಾದರೂ ಪ್ರಶ್ನೆಗಳಿದ್ರೆ ಚರ್ಚೆ ಮಾಡ್ಬೋದು. ಹರೇ ಕೃಷ್ಣ. ಎಲ್ಲರಿಗೂ